ಇನ್ನು ವನವಾಸಕ್ಕೆ ಹೊರಟಿರುವ ನನ್ನನ್ನು ಹಿಂಬಾಲಿಸಿರುವ ಸೀತಾ ಲಕ್ಷ್ಮಣರಿಗೂ ಅನುಜ್ಞೆ ಇಟ್ಟು ಕಳುಹಿಸಿಕೊಡಿ. ವಿನಯ ವಿರಾಮ, ನಾನೇ ಪದುತ್ರವನ್ನು ಹೇಳಲಿ? ಅಯ್ಯೋ, ಈ ಪಾಪಿ ಕೈಗೆ ಮಾತು ಕೊಟ್ಟು ನಾನು ಕೆಟ್ಟೆನು. ಅಯ್ಯೋ ರಾಮಚಂದ್ರ, ಏನೆಂತ ಹೇಳಲಿ? ನೀನು ಹೊರಟೆಯ? ಸೀತಾ, ನೀವು ಇರುವರು ರಾಮನನ್ನು ಹಿಂಬಾಲಿಸುವಿರಾ? ಅಯ್ಯೋ ಪಾಪಿ ಕೈಗೆ ಎಂತ ಅನರ್ಥವನ್ನು ಮಾಡಿದೆ. ತಂದೆಯೇ, ಚಿಂತೆಯನ್ನು ಬಿಡಿ. ಎಷ್ಟು ಚಿಂತಿಸಿದರೂ ಕೊಟ್ಟ ಮಾತನ್ನು ನಡೆಸಿದಂತಾಗುವುದಿಲ್ಲ. ಇನ್ನು ವನವಾಸಕ್ಕೆ ಹೋಗಲು ನಮಗೆ ಅನುಜ್ಞೆಯನ್ನು ದಯಪಾಲಿಸಿ. ಪ್ರಿಯ ಕೈಕ, ರಾಮನ ಪಟ್ಟಾಭಿಷೇಕ ಇಲ್ಲಿದ್ದರೂ ಹೋಗಲಿ, ನಿನ್ನ ಮಗನಿಗೆ ಪಟ್ಟವನ್ನು ಕಟ್ಟುವೆನು. ಆದರೆ ವನವಾಸವೊಂದನ್ನು ತಪ್ಪಿಸು, ನಿನ್ನ ಕರದೋಡಿಸಿ ಬೇಡಿಕೊಳ್ಳುವುದು. ಅಯ್ಯೋ, ನಿಮ್ಮ ಗೋಳಾಟವನ್ನು ಕೇಳಿ ನನಗಂತೂ ಸಾಕಾಗಿ ಹೋಗಿರುವುದು. ಅಯ್ಯೋ ಕರ್ಣ ಕಠೋರವಾದ ಹೃದಯಳೇ, ನಿನ್ನ ಹೃದಯವು ಸುಡಲಿ ಸುಡಲಿ. ರಾಮ, ಲಕ್ಷ್ಮಣ, ಸೀತಾ, ನೀವು ಹೊರಟಿರ? ಅಯ್ಯೋ ರಾಮಚಂದ್ರ, ಅಯ್ಯೋ ಕೆಟ್ಟನು ಕೆಟ್ಟನು. ಜನಕ ಸಮಾಧಾನನಾಗಿ. ಸುಮಂತ್ರ, ರಾಮಚಂದ್ರಿಗೆ 14 ವರ್ಷಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸುವುದಲ್ಲದೆ ಗಜ ತುರುಗ ರಥವು ಎಲ್ಲವೂ ಅವನಿಂದೇ ಹೋಗಲಿ. ರಾಮನಿಲ್ಲದ ಅರಮನೆಯು ಏನಿದ್ದರೂ ಶೂನ್ಯವೇ ಸರಿ, ಎಲ್ಲವೂ ಅವನಿಂದೇ ಹೋಗಲಿ ಅರಣ್ಯಕ್ಕೆ. ಸುಮಂತ್ರ, ಓಹೋ, ಮಹಾರಾಣಿಯವರು ಏನು ಆಜ್ಞೆ ಮಾಡುತ್ತಿರುವರು? ಸುಮಂತ್ರ, ನಿಲ್ಲು ನಿಲ್ಲು. ಏನು ಹೇಳಿದಿರಿ? ಏನು ಹೇಳಿದಿರಿ? ರಾಮನ ಹಿಂದೆ ಸಕಲ ಸಂಪದವು ಹೋಗಿಬಿಡಬೇಕೆ? ಹಾಗಾದ್ರೆ ಕೆರೆ ತೆಗೆದ ಹಾಲಂತಿರುವ ಈ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನಾದ ಭರತನ ಆಳಬೇಕೇನು? ಅದೆಂದಿಗೂ ಸಾಧ್ಯವಿಲ್ಲ. ರಾಮಚಂದ್ರ, ತಾಯಿ, ವನವಾಸಕ್ಕೆ ಹೊರಟಿರುವ ನಿನಗೇಕೆ ಬೇಕು ಈ ವಸ್ತ್ರಾಭರಣಗಳು? ನಾರುಮಣಿಯನ್ನು ಧರಿಸಿಕೊಂಡು ವನವಾಸಕ್ಕೆ ಹೊರಡಲು ಸಿದ್ಧನಾಗು. ತಾಯಿ, ನಮಗೇನು ವಸ್ತ್ರಾಭರಣಗಳು ಬೇಕಾಗಿಲ್ಲ. ವಸ್ತ್ರಾಭರಣಗಳೆಲ್ಲ ರಾಜರಿಗಿರಬೇಕಲ್ಲದೆ ನಮಗೇನು ಬೇಕಾಗಿಲ್ಲ. ಋಷಿಶ್ಚರ್ಯೆಯಿಂದಲೇ ವನವಾಸಕ್ಕೆ ಹೋಗುವನು. ಕೊಡಿ ತಾಯಿ. ಲಕ್ಷ್ಮಣ, ನೀನು ನಿಮ್ಮಣ್ಣನನ್ನು ಹಿಂಬಾಲಿಸಿರುವೆ ಅಲ್ವೇ? ತೆಗೆದುಕೋ. ಕೊಡು ತಾಯಿ, ಕೊಡು. ಕಷ್ಟ ಪಡುವುದಕ್ಕೂ ಸುಖ ಪಡುವುದಕ್ಕೂ ನೀನಲ್ಲದೆ ಮತ್ತಿನ್ಯಾರು? ಕೊಡು. ಕಮ್ಮಿ ಇಲ್ಲ. ಸೀತಾ, ತೆಗೆದುಕೋ. ಏನು ಮಾಡಲಿ? ನನಗೆ ಬರುವುದಿಲ್ಲವಲ್ಲ. ಮೊದಲು ರಾಮನೊಬ್ಬನೇ ವನವಾಸಕ್ಕೆ ಹೋಗಬೇಕೆಂದು ಹೇಳಿ ಈಗ ಸೀತೆಗೂ ಲಕ್ಷ್ಮಣನಿಗೂ ನಾರಮಣಿಯನ್ನು ಕೊಡುವೆಯಾ? ಅಲ್ಲದೆ ಪತಿವ್ರತೆಯಾದ ಈಕೆಯನ್ನು ನೋಯಿಸಿದರೆ ನಿನ್ನ ವಂಶವೇ ಹಾಳಾಗುವುದು. ಅಲ್ಲದೆ ಆಭರಣಗಳೆಲ್ಲವೂ ನಿಮ್ಮ ತಂದೆಯ ಮನೆಯದ್ದು ಅಥವಾ ಜನಕ ಚಕ್ರವರ್ತಿಯದ್ದು. ಮೊದಲವಾಗಿ ತವರು ಮನೆ ಭಾಗ್ಯನೆಲ್ಲ ಕೊಟ್ಟು ಕಳಿಸು, ಇಲ್ಲವಾದರೆ ಇದು ಘೋರ ಶಾಪವನ್ನೇ ಕೊಡುವೆ. ಅದನ್ನೇ ಉಟ್ಟು ನಾನು ಸಹ ವನವಾಸಕ್ಕೆ ಹೋಗುವೆನು. ನೀವು ಕೊಡುವರಾಗಿ ತಾಯಿ. ಎಂತು
ತಂದೆಯೇ ಸಮಾಧಾನರಾಗಿ. ರಾಮಚಂದ್ರ ತಂದೆಯೇ ಸಮಾಧಾನರಾಗಿ. ಅಂತ ಕಾಣಿಗೆ ಕಳುಗೆ ಎಂದು ದೇವಿ ಸಾರೆ ಎಂದು ಕಳುಗಲೆ ಉದರ ಎಂದು ಕಳುಗಲೆ ರಾಮಚಂದ್ರ ತಂದೆಯೇ ಸಮಾಧಾನರಾಗಿ. ರಾಮ ಲಕ್ಷ್ಮಣ ಈ ಬಾಂಬೆ ಸೀತೆಯ ರಾಮಚಂದ್ರ ಲಕ್ಷ್ಮಣ ತಂದೆಯೇ ಸಮಾಧಾನರಾಗಿ. ರಾಮ ಲಕ್ಷ್ಮಣ ಈ ಬಾಂಬೆ ಸೀತೆಯ ಪ್ರೇಮ ಒಳಿದು ನಾನೆಂದು ಅವ ತೋರೆದೆ ರಾಮಚಂದ್ರ ತಂದೆಯೇ ಸಮಾಧಾನರಾಗಿ. ಲಕ್ಷ್ಮಣ ಸಮಾಧಾನರಾಗಿ. ಪ್ರೇಮ ಒಳಿದು ನಾನೆಂದು ಅವ ತೋರೆದೆ ಎಂದುಕೊಳ್ಳು ತಾಯಿ ಸುಧರ ಎಂದುಕೊಳ್ಳು ಕಲೆ ಆ ತಂದೆಯೇ ಸಮಾಧಾನರಾಗಿ. ಎಷ್ಟು ಚಿಂತಿಸಿದರೂ ಕೊಟ್ಟ ಮಾತನ್ನು ನಡೆಸಿದಂತಾಗುವುದಿಲ್ಲ. ಇನ್ನು ವನವಾಸಕ್ಕೆ ಹೋಗಲು ನಮಗೆ ಅನುಗ್ರಹ ದಯಪಾಲಿಸು. ರಾಮಚಂದ್ರ ಹೋಗುವೆಯ ಅಯ್ಯೋ ಚಂಡಾಳಿನಿ ಪತಿಯನ್ನು ಪಾರ ಮಾಡುವ ಮೃತ್ಯುನ್ ದೇವತೆ ಅಯ್ಯೋ ರಾಮ ಇದೋ ತಾಯಿ ಹೊರಡುವೆನು. ತಂದೆಯವರಿಗೂ ನಮಸ್ಕರಿಸುವನು. ವನವಾಸಕ್ಕೆ ಹೊರಟಿರುವ ನಿಮ್ಮ ಅನುಮತಿಯನ್ನು ಕೇಳುವುದು. ವನವಾಸದ ನೆಪದಿಂದ ದುಷ್ಟರೆಲ್ಲರೂ ಶಿಕ್ಷಿಸಿ ಶಿಷ್ಟರೆಲ್ಲರೂ ರಕ್ಷಿಸಲು ನೀನಿನ್ನು ಸಂತೋಷದಿಂದ ಹೊರಡು. ಧನ್ಯನಾದನು ಗುರುದೇವ.
ರಾಣಿ ರಾಮಚಂದ್ರ ರಾಮ ರಾಮಚಂದ್ರ ಕರುಣಾಭಿರಾಮಿ ಹೊರಗೆ ಹೋಗು. ಕರುಣಾ ರಾಣಿ ತಂದೆಯೇ ರಾಮ ಲಕ್ಷ್ಮಣ ಸುಂದರ ಮಾಧವ ಹೀಗೆ ಸುಂದರ ಮಾಧವ ರಾಮಚಂದ್ರ ಜಯ ಸಾಗರ ದಶರಥಗೆ ಮರುವೆವು ರಾಮಚಂದ್ರ ರಾಮ ರಾಮ ಲಕ್ಷ್ಮಣ ಹೋಗಿರ ಅಯ್ಯೋ ನನ್ನ ಕಂದ ರಾಮ ವನದೆಡೆಗೆ ಮೌನದ ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದ ನಡೆದನು ಶ್ರೀರಾಮಚಂದ್ರ ದೂರದ ಜನರ ಹಳ್ಳು ಮುಗಿಲು ಮುಟ್ಟುತ್ತಲಿರುವುದು ರಾಘವನ ನಾವೆಂದು ನೋಡಲಿ ಹೇವೋ ಎಂದು ಪುರದ ಜನರ ಹಳ್ಳು ಮುಗಿಲು ಮುಟ್ಟುತ್ತಲಿರುವುದು ರಾಘವನ ನಾವೆಂದು ನೋಡಲಿವೆವೋ ಎಂದು ರಾಜಬೀದಿಯಲ್ಲಿಂದು ಪ್ರಜೆಗಳ ಶೋಕ ಕಂಡು ರಾಜಬೀದಿಯಲ್ಲಿಂದು ಪ್ರಜೆಗಳ ಶೋಕ ಕಂಡು ತಲ್ಲಣಿತಿ ಮೌನದಲ್ಲಿ ನಿಂತ ನಾರಾಗವನು ತಲ್ಲಣಿತಿ ಮೌನದಲ್ಲಿ ನಿಂತ ನಾರಾಗವನು ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುಹಲಾರದೆ ಪುರದ ಜನರು ಪ್ರಜೆಗಳು ಅಳುತ್ತ ರಾಮನ ಪಾದಕೆರೆಗಳು ರಾಘವನು ಪುರದ ಜನರೇ ಪ್ರಜೆಗಳೇ ದುಃಖಿಸದಿರಿ ದುಃಖಿಸಬೇಡಿ ಶಾಂತರಾಗಿ ಎಂದು ಅವರನ್ನು ಮೆಲ್ಲನೆ ಮೇಲೆತ್ತಿ ಬಿಗಿದಪ್ಪಿ ಸಂತೈಸಿ ಪುರದ ಜನರೇ ಪ್ರಜೆಗಳು ಶಾಂತರಾಗಿ ಶಾಂತರಾಗಿ ಮಾತಾಪಿತೃಗಳ ವಾಕ್ಯವನ್ನು ಪರಿಪಾಲಿಸುವುದು ಮಕ್ಕಳಾದ ನಮ್ಮ ಆದ್ಯ ಕರ್ತವ್ಯ ಅಲ್ಲವೇ? ಆ ಕರ್ತವ್ಯವನ್ನು ನಾನು ನಿರ್ವಹಿಸುತ್ತಿದ್ದೇನೆ, ಶಾಂತರಾಗಿ ದುಃಖಿಸಬೇಡಿ ಎಂದು
ಅಭಯವನ್ನಿತ್ತು ಪತ್ನಿ ಸೀತಾ ಅನುಜ ಲಕ್ಷ್ಮಣರೊಡಗೂಡಿ ಕಾನನಕ್ಕೆ ಹೊರಡಲು ಸಿದ್ಧರಾದರು. ಅಷ್ಟರಲ್ಲಿ ಕುರುಡನೋರ್ವನು, ರಾಮಚಂದ್ರ ಪ್ರಭು, ರಾಮಚಂದ್ರ ಪ್ರಭು, ಈ ಜನ್ಮದಲ್ಲಂತೂ ನಿಮ್ಮನ್ನು ನೋಡುವ ಭಾಗ್ಯ ನನಗಿಲ್ಲ. ನಿಮ್ಮ ಪಾದಕ್ಕೆರಗಿ ನಮಸ್ಕರಿಸುವ ಭಾಗ್ಯವನ್ನಾದರೂ ಕರುಣಿಸಿ ಪ್ರಭು, ರಾಮಚಂದ್ರ ಪ್ರಭು. ಬರುವುದರೊಳಗೆ ನಮ್ಮಗಳ ಗತಿಯೇ, ನಮ್ಮಗಳ ಗತಿಯೇ. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ, ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ, ನಡೆದನು ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಪ್ರಭು ವಿಧಿ 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 ರಾಮಚಂದ್ರ ಪ್ರಭು, ರಾಮಚಂದ್ರ ಪ್ರಭು. ವನವಾಸ ಎಂತ ಕಾಯುವ ಬೇಡಪ್ಪ. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ, ನಡೆದನು ಶ್ರೀರಾಮಚಂದ್ರ ವಿಧಿ 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 ವಿಧಿ. ರಾಮಚಂದ್ರ ಹೊರಟೇ ಹೋದೆಯ ನನ್ನ ಕಂದ ರಾಮ, ರಾಮಚಂದ್ರ. ರಾಮನು ಒರೆದನೆ ಪರಿದಾಯಿದೆ ಅರಮನೆ.
ರಾಮಚಂದ್ರ ಮೋಹದ ಮಠದಿಯ ಮಾತಿಗೆ ಮರುಳಾಗಿ ಗಂಧ ನಿನ್ನಂದವ ನಾನೆಂದು ನೋಡ್ಬೇನು ರಾಮ ರಾಮ ಗಂಧ ನಿನ್ನಂದವ ನಾನೆಂದು ನೋಡ್ಬೇನು ಹೊರೆದೇನೋ ದೊರೆ ನಾನು ಅಯೋಧ್ಯೆಯ ರಾಮಚಂದ್ರ ರಾಮ ನನ್ನ ಕಂದ ದೊರೆತೇನೋ ತಂದೆಯ ದೊರೆ ನಾನು ಅಯೋಧ್ಯೆಯ ದೊರೆದರೆ ಬರಿದಾಯಿತೆ ಅರಮನೆ ರಾಮ ರಾಮ ಎಂದು ನಾಮಸ್ಮರಣೆಯಿಂದ ರಾಮ ರಾಮ ಎಂದು ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಹೊರಗುವೆನು ಕಂದ ರಾಮ ರಾಮಚಂದ್ರ ಕಣ್ಣೀರ ಕುರಿಸುತ್ತ ಮರುಗುವೆನು ಚಂದ್ರ ಹೊರೆದೇನೋ ಕರೆದಾನೋ ಅಯೋಧ್ಯೆಯ ಗಂಗೆಯ ಕರೆದಾನೋ ಅಯೋಧ್ಯೆಯ ರಾಮನು ದೊರೆಧನೆ ಬರಿದಾಯಿದೆ ಅರಮನೆ 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 ರಾಮ ರಾಮಚಂದ್ರ ಹೊರಟೆ ಹೋದೆಯ ನನ್ನ ಕಂದ ಓಹೋ ಇದು ಬ್ರಾಹ್ಮಣರ ಶಾಪ ಅಂದು ನಿರಪರಾಧಿಯಾದ ನಿನ್ನ ಮಗನನ್ನು ನಾನು ಕೊಂದು ನೀ ನನಗಿತ್ತ ಶಾಪ ನೀ ನನಗಿತ್ತ ಶಾಪ ರಾಮ ಇದು ತಾಂಡವ ಮಹಾರುಷ ಶಾಪ 3 ಜನ ಮಡದಿಯರಿದ್ದು 4 ಜನ ಸುಪುತ್ರರಿದ್ದು ನಾನು ಜೀವಿಸುವಾಗ ಒಂದು ತೊಟ್ಟು ನೀರು ಕೊಡು ನನಗೆ ಯಾರು ದಿಕ್ಕಿಲ್ಲದಾಯಿತೆ ರಾಮ ರಾಮಚಂದ್ರ ಅಬ್ಬಾ ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ರಾಮನೊಬ್ಬರನ್ನೇ ವನವಾಸಕ್ಕೆ ಹೋಗು ಎಂದರೆ ಸೀತಾ ಲಕ್ಷ್ಮಣರು ಸಹಿತ ವನವಾಸಕ್ಕೆ ಹೋಗಿಬಿಟ್ಟರು. ಹಬ್ಬ ಇನ್ನು ಭರತನನ್ನು ಕರೆಯಿಸುವುದು, ಆತನಿಗೆ ಪಟ್ಟಾಭಿಷೇಕ ಮಾಡುವುದು. ಪ್ರಾಣೇಶ್ವರ ಸ್ವಾಮಿ ಹೇಳಿ, ಆದದ್ದೆಲ್ಲವೂ ಆಗಿ ಹೋಯಿತು. ಭರತನನ್ನು ಕರೆಯಿಸಿ ಆತನಿಗೆ ಪಟ್ಟಾಭಿಷೇಕ ಮಾಡೋಣ. ಹೇಳಿ ಪ್ರಾಣೇಶ್ವರ. ಸ್ವಾಮಿ ಏಕೆ ಹೀಗೆ ಮೌನವಾಗಿ ಮರುಗಿರುವಿರಿ? ಪ್ರಾಣೇಶ್ವರ ಪ್ರಾಣೇಶ್ವರ ಅಣ್ಣ
ಅಣ್ಣ, ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗೃತೆಯನ್ನಾಗಿ ಬರಬೇಕೆಂತಲೂ ಕೇಕೆ ನಗರಕ್ಕೆ ಕಳಿಸಿದ್ದರಲ್ಲವೇ ಶತ್ರುಘ್ನ? ಅಣ್ಣ, ಆದರೆ ಇಂದು ಶತ್ರುಘ್ನ, ಅಣ್ಣ, ಇಂದು ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಾನು ನಿನಗೆ ಏನೆಂದು ಹೇಳಲಿ ಶತ್ರುಘ್ನ, ಏನೆಂದು ಹೇಳಲಿ? ಅಣ್ಣ, ಶತ್ರುಘ್ನ, ಅಂತ ವೇದನೆ ಏನಂತೂ ನನಗೆ ನೀವು ತಿಳಿಸಬಾರದೆ? ಶತ್ರುಘ್ನ, ಅಣ್ಣ, ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ಬಹುದೂರದಲ್ಲಿ ಒಂದು ಶಬ್ದವು ಕೇಳಿ ಬಂತು. ನಾನು ಆ ಶಬ್ದವನ್ನೇ ಹಿಂಬಾಲಿಸುತ್ತಾ ಓಡಿದನು. ಅಷ್ಟರಲ್ಲಿ ಪೂಜ್ಯ ಜನಕರು ವಸ್ತ್ರಹೀನನಾಗಿ ಮಗು ಭರತ, ನನ್ನನ್ನು ಕಾಪಾಡಲಾರದೆ ಹೋದೆಯ ಎಂದು ಕೂಗಿಕೊಂಡನು. ಶತ್ರುಘ್ನ, ಅಣ್ಣ, ಆಗ ಜನಕನನ್ನು ಕಾಪಾಡಬೇಕೆಂದು ಓಡಿದನು, ಬಹುದೂರ ಓಡಿದನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ಕಣ್ಮರೆಯಾದನು. ಶತ್ರುಘ್ನ, ಕಣ್ಮರೆಯಾದನು. ಅಣ್ಣ, ಶತ್ರುಘ್ನ, ಅಣ್ಣ, ಇಂದು ಈ ದಿವಸ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ತಳಿರು ತೋರಣಗಳು ಅಲಂಕೃತವಾಗಿಲ್ಲ, ಮಂಗಳ ವಾದ್ಯಗಳು ಕೇಳಿಸುತ್ತಿಲ್ಲ, ಸುಮಂಗಲಿರಾಗಲಿ ಸುವಾಸನಿರಾಗಲಿ ಯಾರೊಬ್ಬರು ಕಣ್ಣಿಗೆ ಗೋಚರಿಸುತ್ತಿಲ್ಲ. ಶತ್ರುಘ್ನ, ಅಣ್ಣ, ಈ ಅಯೋಧ್ಯೆಯನ್ನು ನೋಡಿದರೆ ಕಾಗೆ ವೃದ್ಧಾದಿ ಸ್ಮಶಾನದಂತೆ ಗೋಚರಿಸುತ್ತಿಲ್ಲ. ಇದಕ್ಕೆ ಕಾರಣವೇನಿರಬಹುದು ಶತ್ರುಘ್ನ? ಅಣ್ಣ, ಶತ್ರುಘ್ನ, ಏಕೆ ಇಷ್ಟೊಂದು ವಿಚಲಿತನಾಗಿರುವೆ? ನಿನ್ನೆಯ ರಾತ್ರಿ ಕಂಡ ಕನಸನ್ನು ನಿಜವೆಂದು ಭ್ರಮಿಸಿ ಈ ರೀತಿ ಮಾತುಗಳನ್ನಾಡುತ್ತಿರುವೆ ಅಷ್ಟೇ. ಅಗ್ರಜ, ಶತ್ರುಘ್ನ, ನೀನು ಭಾವಿಸಿರುವಂತೆ ಯಾವುದೇ ವಿಧವಾದ ಆತಂಕಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ಮನಸ್ಸಿಗೆ ದುರ್ಬಲವಾದ ಆತ್ಮಸ್ಥೈರ್ಯವನ್ನು ಕಳೆದುಕೊಂಡು ಮನಸ್ಸಿನಲ್ಲಿ ವ್ಯಥೆ ಪಡುತ್ತಿರುವೆ. ಅಣ್ಣ, ಶತ್ರುಘ್ನ, ಪುರ ಪ್ರವೇಶ ಮಾಡಿ ಮಾತೆಯವರನ್ನು ಕಂಡರೆ ಎಲ್ಲ ವಿಷಯವೂ ತಾನಾಗೇ ತಿಳಿಯುವುದು. ಹೌದು, ನಿನ್ನ ಮಾತು ನಿಜ ಶತ್ರುಘ್ನ, ನಿಜ. ನಡೆ ಮೊದಲು ಪುರ ಪ್ರವೇಶ ಮಾಡಿ ನೋಡೋಣ. ವಿಷಯವೆಲ್ಲವೂ ತಾನಾಗಿಯೇ ತಿಳಿಯುವುದು. ಹೇ ಸರ್ವಲೋಕ ಪ್ರಭು, ಅಯೋಧ್ಯೆಗೆ ಯಾವ ಕೇಡು ಉಂಟಾಗದಿರಲಿ. ಶತ್ರುಘ್ನ, ಅಣ್ಣ, ಬಾ, ನಡೆ ಅಗ್ರಜ. ಆ ಪಾಪಿ ಮಂಥನಿ ಮಾತನ್ನು ಕೇಳಿ ನಾನನ್ನ ಸೌಭಾಗ್ಯವನ್ನು ಕಳೆದುಕೊಂಡನಲ್ಲ ಪ್ರಾಣೇಶ್ವರ, ನಿಮ್ಮನ್ನ ಅಗಲಿ ಅದು ಹೇಗೆ ತಾನೇ ನಾನು ಜೀವಿಸಲು ಸಾಧ್ಯ? ಅದೆಂದಿಗೂ ಸಾಧ್ಯವಿಲ್ಲ ಸ್ವಾಮಿ. ಪರರ ಮಾತ ಕೇಳಿ ನಾನು ಮೋಸ ಹೋದನೆ, ಪರರ ಮಾತ ಕೇಳಿ ನಾನು ಮೋಸ ಹೋದನೆ, ಪತಿಯರಗಲಿ ಕ್ಷಿತಿಯೊಳಗೆ ಪಾಪಿಯಾದೆನೆ, ಪತಿಯರಗಲಿ ಹಣೆಯ ಬರಹ ಹಣತೆಯಾರಿತೆ, ಹಣತೆಯಾರಿತೆ, ಹಣತೆಯಾರಿತೆ. ಅಮ್ಮ, ಜನನಿ, ಅಮ್ಮ. ಶತ್ರುಘ್ನ, ನಾವು ಬಂದೊಡನೆ ಅತಿ ಪ್ರೀತಿಯಿಂದ ಆದರಿಸುತ್ತಿದ್ದ ನನ್ನ ತಾಯಿ ಇಂದು
ಓಹ್ ಅಮ್ಮ ಇಲ್ಲಿರುವೆಯಾ ತಾಯಿ? ಅಮ್ಮ ಇದು ನಮಗೆ ನಮಸ್ಕರಿಸಿ. ಕುಮಾರ, ನಿಮಗೆ ಮಂಗಳವಾಗಲಿ. ಏನಮ್ಮ ಏನಮ್ಮ ಇದು? ನಿನ್ನ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆ ಕೀರ್ತಿ ಧ್ವಜವೇ ಕಳಚಿ ಬಿದ್ದಂತೆ ಕಾಣುತ್ತಿದೆ. ಸದಾ ನಿನ್ನ ಮಂದಿರದಲ್ಲಿರುತ್ತಿದ್ದ ಜನಕೈಯಲ್ಲಿ ರಾಮ ಲಕ್ಷ್ಮಣರೆಲ್ಲಮ್ಮ, ಸೀತಾ ಮಾತೆಯಲ್ಲಿ ಅಮ್ಮ ಜನಕ ಎಲ್ಲಿ? ನಾನೇನೆಂದು ಹೇಳಲಿ ಕುಮಾರ? ನಿಮ್ಮ ಜನಕನು ಪರಲೋಕವಾಸಿ ಆದರೂ ಕಂದ. ಜನಕ ಕಡೆಗೂ ನಮ್ಮನ್ನು ಅಗಲಿ ಪರಲೋಕವಾಸಿಯಾದ ತಂದೆಯೇ, ಸ್ವರ್ಗದಲ್ಲಿರುವ ನಿಮಗೆ ನಾವು ಇಲ್ಲಿಂದಲೇ ವಂದಿಸುವೆವು. ಅಮ್ಮ, ನನ್ನ ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಕಂದ. ಅಮ್ಮ, ಏನು? ನನ್ನ ಜನಕನಕ್ಕೆ ನೀನು ಕಾರಣಳೆ? ಹೌದು. ಅದು ಹೇಗೆ ತಾಯಿ ನೀನು ಕಾರಣಳಾದೆ? ಹಿಂದೆ ದೇವಾಸುರನ ಯುದ್ಧ ಮಾಡುವ ಸಮಯದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ಅವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಕೇಳಿದ್ದೇನು? ಅವುಗಳನ್ನೇ ಈಗ ನಡೆದುಕೊಡಬೇಕೆಂದಾಗಿ ಕೇಳಿಕೊಂಡೆನು ಕಂದ. ಏನೆಂಬುದಾಗಿ ಕೇಳಿಕೊಂಡೆ ತಾಯಿ? ನನ್ನ ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗಾಗಬೇಕೆಂತಲೂ. ಶಿವ ಇನ್ನು ನನ್ನ 2ನೇ ವರಕ್ಕೆ ರಾಮನು ನಾರುಮಡಿಯನ್ನುಟ್ಟು ಜಠಾವಲ್ಕಲ ಧಾರಿಯಾಗಿ ಪುರಪ್ರವೇಶ ಮಾಡದಂತೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದಲೂ ಕೇಳಿದ. ಅಂತೆಯೇ ರಾಮನ ಹಿಂದೆ ಸೀತಾ ಲಕ್ಷ್ಮಣರು ಸಹಿತ ವನವಾಸಕ್ಕೆ ಹೋಗಿಬಿಟ್ಟರು. ಆದರೆ ಪುತ್ರರಾಗಲಿಕೆಯನ್ನು ತಾಳಲಾರದೆ ನಿಮ್ಮ ಜನಕನು ಪರಲೋಕವಾಸಿಯಾದರು ಕಂದ. ಅಮ್ಮ, ಏನೆಂದೆ? ನನ್ನ ರಾಮಚಂದ್ರನಿಗೆ ನಿಶ್ಚಯದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂತಲೂ ನನ್ನ ರಾಮಚಂದ್ರ ಜಟಾವಲ್ಕಲ ಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಬೇಡಿಕೊಂಡವಳು ಕೈಕೆಯೇ ಅಲ್ಲವೇ? ಆ ದಶರಥ ಧರ್ಮ ಪತ್ನಿ ಅನುಮಾನವೇ? ಈ ಪಾಪಿ ಭರತನ ತಾಯಿಯೇ? ಪಾಪಾತ್ಮಳೆ, ಅಮ್ಮ ಎಂಬ ಶಬ್ದಕ್ಕೆ ನೀನು ಹೊರಹಳಿ.
ಯಾರ ರಾಜ್ಯವನ್ನು ಯಾರಿಗೆ ಕಟ್ಟಲು ಸಿದ್ಧಳಾದೆ ಅಮ್ಮ? ಛೈ ರಾಜ್ಯರುತ್ತಳೆ. ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತದೇಹವನ್ನು ಸ್ತಂಭವಾಗಿ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭಾವನೆಯನ್ನು ನಿರ್ಮಿಸಿ ಪತಿದ್ರೋಹ, ಪುತ್ರದ್ರೋಹ, ಸವತಿ ದ್ರೋಹ, ರಾಜ್ಯದ್ರೋಹ ಎಂಬ ನಾಲ್ಕು ಕಾಲುಗಳೆಲ್ಲ ಸಿಂಹಾಸನ ರಚಿಸಿ ಸಂತೈಸಲು ಮನೆ ಮಾಡಿದೆ. ಏಕೆ ತಾಯಿ, ಏಕೆ? ನೀನು ಈ ಭರತನ ತಾಯಿಯಲ್ಲ, ಕುಮಾರ. ಸೂರ್ಯವಂಶದ ಕುಲಘಾತಕಿ. ಅಯ್ಯೋ, ನನ್ನಣ್ಣ ರಾಮಚಂದ್ರನಿಗೆ ಬೇರೆಯವನಾದರೆ ಅಯ್ಯೋ, ಇಲ್ಲ ಇಲ್ಲ, ನಿನ್ನನ್ನು ಹೀಗೆ ಬಿಟ್ಟಿದ್ದೇ ಆದರೆ ಈ ಅಯೋಧ್ಯೆಯ ಪುಣ್ಯಶೀಲರೆಲ್ಲರಿಗೂ ನಿನ್ನಂತಹ ದುರ್ಬುದ್ಧಿಯ ಪ್ರಾಪ್ತವಾಗುವುದು. ಆದ್ದರಿಂದ ನಾನು ನಿನ್ನನ್ನು ಬಲ್ಲೆ ನೀಚಳ ಎಲ್ಲ ಮಾಯವ, ಬಲ್ಲೆ ನೀಚಳ ಎಲ್ಲ ಮಾರವ, ಸಲ್ಲ ಕಡಗಿದ ಕೊಲ್ಲುವೆನು ಇಲ್ಲದೀಗಲೇ ಕೊಲ್ಲುವೆನು ಈ ನಾರಿಯೊಂದಿಗೆ ಸೇರಿ ಪತಿಯನ್ನು ತೋರಿದಳು ಯಮದಾರಿ ಜನಗೆಯ, ನಾರಿಯೊಂದಿಗೆ ಸೇರಿ ಪತಿಯನ್ನು ತೋರಿದಳು ಯಮದಾರಿ ಮೊರುಳ ತನದಲ್ಲಿ ದೊರುಳ ನೆನೆಸಿದ, ಮೊರುಳ ತನದಲ್ಲಿ ದೊರುಳ ನೆನೆಸಿದ ಪರಮಗತಾರಿಯನ್ನು ಕೊಲ್ಲುವೆನು ಇಲ್ಲದೀಗಲೇ ಕೊಲ್ಲುವೆನು ಈ ಅಣ್ಣ, ಶಾಂತರಾಗಿ ಶಾಂತರಾಗಿ. ಏಕಣ್ಣ, ಏಕೆ? ಬಾಧೆಯ ಕೊಲ್ವರೆ ಮಾನಿದನೆ ಅಣ್ಣ, ಮಾತೆಯ ಕೊಲ್ವರೆ ಮಾನಿದನೆ, ನೀತಿವಂತನು ನೀನು ಭ್ರಾಂತನದೇ ಏಕೋ ಅಗ್ರಜ. ನೀತಿವಂತನು ನೀನು ಭ್ರಾಂತನದೇ ಏಕೋ ಮಾತೆಯ ಕೊಲ್ವರೆ ಮಾನಿದನೆ, ನಿನ್ನ ವಂಶ ಭೂಪನ ಅಣ್ಣ. ನಿನ್ನ ವಂಶ ಭೂಪನ ಮನವರಿದವಳ ಅಣ್ಣ. ನಿನ್ನ ವಂಶ ಭೂಪನ ಮನವರಿದವಳ, ನಾಶ ಮಾಡಿ ಗಣ ಕಾರ್ಯ ಕೈದವಳ, ಕುಲನಾಶ ಮಾಡಿ ಗಣ ಕಾರ್ಯ ಕೈದವಳ, ಮಾತೆಯ ಕೊಲ್ವರೆ ಮಾನಿದನೆ, ನೀತಿವಂತನು ನೀನು ಭ್ರಾಂತನದೇ ಏಕೋ, ನೀತಿವಂತನು ನೀನು ಭ್ರಾಂತನದೇ ಏಕೋ ಮಾತೆಯ ಕೊಲ್ವರೆ ಮಾನಿದನೆ ಮಾನಿದನೆ ಮಾನಿದನೆ. ಅಣ್ಣ, ಶತ್ರುಘ್ನ, ಮಾತೃಹತ್ಯೆಯು ಮಹಾಪಾಪಕರ. ಮಾತಾಪಿತೃಗಳನ್ನು ಸಂಹಾರ ಮಾಡಿದರೆ 7 ಜನ್ಮದ ಕರ್ಮದ ಫಲವು ನಮ್ಮನ್ನು ಬಿಟ್ಟಿದ್ದಲ್ಲ. ಈ ವಿಚಾರವೇನಾದರೂ ಅಣ್ಣನಾದ ಶ್ರೀರಾಮಚಂದ್ರನಿಗೆ ತಿಳಿದರೆ ಆತನು ನಮ್ಮನ್ನು ಕ್ಷಮಿಸಲಾರ. ಆದ್ದರಿಂದ ನಾವು ಶ್ರೀರಾಮಚಂದ್ರನ ಬಳಿ ಹೋಗಿ ಆತನನ್ನು ಪಟ್ಟಣಕ್ಕೆ ಕರೆತರೋಣ. ಇಲ್ಲವಾದರೆ ಅವನ ಆಜ್ಞೆಯಂತಾದರೂ ನಡೆದುಕೊಳ್ಳೋಣ. ನಡೆ ಅಗ್ರಜ. ನಿನ್ನ ಮಾತು ನಿಜ ಶತ್ರುಘ್ನ. ನನ್ನ ಶ್ರೀರಾಮಚಂದ್ರನು ಸ್ತ್ರೀ ಹತ್ಯೆಯನ್ನು ಕ್ಷಮಿಸಲಾರನು. ಅಣ್ಣ ಎಲ್ಲೇ ಇದ್ದರೂ ಸರಿ,
ಮೊದಲು ಅದೊಂದು ಕರೆ ಪಟ್ಟಾಭಿಷೇಕ ಮಾಡೋಣ. ಬಾ ಶತ್ರುಘ್ನ. ಕುಮಾರ, ಅಮ್ಮ ನಿಲ್ಲು ಕಂದ. ಆದದ್ದಾಗಿ ಹೋಯಿತು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ನೇನಾದರೂ ಈ ಅಯೋಧ್ಯೆ ರಾಜ್ಯಭಾರವನ್ನು ಮಾಡುತ್ತಾ ನೊಂದಿರುವ ಈ ನಿನ್ನ ತಾಯಿಯ ಮನಸ್ಸಿಗೆ ಆನಂದ ಸಂತೋಷವನ್ನುಂಟು ಮಾಡಬಾರದೆ? ಪಾಪಾತ್ಮಳೆ, ನನ್ನ ರಾಮಚಂದ್ರ ನಗರದಿಂದ ಆಚೆಗೆ ಕಳುಹಿಸಿ ನಾನು ಪಟ್ಟಾಭಿಷೇಕ್ತನಾಗಲಿ. ನನ್ನಣ್ಣ ರಾಮಚಂದ್ರನದಿ ಅರಮನೆ ಪಾಲು ಮಣ್ಣಿಗೆ ಸಮಾನ. ಅವನಿಲ್ಲದ ಈ ಅರಮನೆ ಪಾಲು ಮನೆಗೆ ಸಮಾನ. ಶತ್ರುಘ್ನ, ಅಣ್ಣ, ನಾವಿಲ್ಲೊಂದು ಕ್ಷಣವೂ ನಿಲ್ಲುವುದು ಬೇಡ. ನಡೆ, ಮೊದಲು ಅಣ್ಣನನ್ನು ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಗ್ರಜ. ಬಾ ಶತ್ರುಘ್ನ. ಎಲ್ಲಿರುವೆ ರಾಘವ ಕಾನನ ಮಧ್ಯದಲ್ಲಿ, ಎಲ್ಲಿರುವೆ ರಾಘವ ಕಾನನ ಮಧ್ಯದಲ್ಲಿ, ಅಲೆದಲ್ಲಿ ರಾಘವ. ಹೇ ರಾಮಚಂದ್ರ, ಅಲೆದಲೆದು ನಾವು ಅಡವಿಯೊಳಿಂದು. ಹೇ ರಾಮಚಂದ್ರ, ಅಲೆದಲೆದು ನಾವು ಅಡವಿಯೊಳಿಂದು ಬಳಲು ತಲಿರುವೆವು ದಾರಿ. ಹೇ ರಾಮಚಂದ್ರ, ಬಳಲು ತಲಿರುವೆವು ದಾರಿ. ಎಲ್ಲಿರುವೆ ರಾಘವ ಎಲ್ಲಿರುವೆ ರಾಘವ. ಹೇ ರಾಮಚಂದ್ರ, ನಿನ್ನ ದರ್ಶನ ಮಾಡಬೇಕೆಂದಿರುವ ನಮ್ಮ ಮನದಾಸೆಯನ್ನು ಪೂರೈಸಿ. ಶತ್ರುಘ್ನ, ಅಣ್ಣ, ಎಲ್ಲಿ ಹುಡುಕಿದರೂ ಅಣ್ಣ ಶ್ರೀರಾಮಚಂದ್ರನ ದರ್ಶನವಾಗಲೇ ಇಲ್ಲವಲ್ಲ. ಎಲ್ಲಿ ಹುಡುಕುವುದು, ಏನು ಮಾಡಲಿ? ಅಣ್ಣ, ಶತ್ರುಘ್ನ, ಮುಂದಿಟ್ಟ ಹೆಜ್ಜೆಯನ್ನು ಎಂದಿಗೂ ಹಿಂದಿಡೆಯಬಾರದು. ಎಲ್ಲೇ ಆದರೂ ಸರಿಯೇ ಅಣ್ಣನಾದ ಶ್ರೀರಾಮಚಂದ್ರನನ್ನು ಕರ್ಕೊಂಡು ಬಂದು ಪಟ್ಟಾಭಿಷಕ್ತನಾಗಿ ಮಾಡೋಣ. ನನ್ನ ಮಾತು ನಿಜ ಶತ್ರುಘ್ನ. ಹೌದು, ನಡೆ. ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡುವುದು ಬೇಡ. ಎಲ್ಲಿ ಆದರೂ ಸರಿ ನನ್ನಣ್ಣ ರಾಮಚಂದ್ರನ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ಶತ್ರುಘ್ನ, ಅಣ್ಣ, ಸ್ವಲ್ಪ ಮುಂದೆ ನೋಡೋಣ. ಬಾ, ನಡೆ ಅಗ್ರಜ. ನೋಡು ದೇವಿ ನದಿಯ ಜಾನಕಿ, ನೋಡು ದೇವಿ ನದಿಯ. ನೋಡು ದೇವಿ ನದಿಯ ಜಾನಕಿ, ನೋಡು ದೇವಿ ನದಿಯ. ಜ್ಞಾನವಿದು ಸುಧಾ ಸಮುದಯವನಿ, ನೋಡು ದೇವಿ ನದಿಯ. ಸೀತಾ, ಭರತ್ರಿವಿಕ್ರಮ ಪದಾಗ್ರಜಾತಯ, ಭರತ್ರಿವಿಕ್ರಮ ಪದಾಗ್ರಜಾತಯ, ಮುರುಗದ ವಿಷಮನು ತ್ರಿಪುಟ ಗಾಮಿಯ. ಭರತ್ರಿವಿಕ್ರಮ ಪದಾಗ್ರಜಾತಯ, ಮುರುಗದ ವಿಷಮನು ತ್ರಿಪುಟ ಗಾಮಿಯ. ಸರಸೇರು ಹಮುಕಿ ಕುಲ ಪಾವಜಯ, ಸರಸೇರು ಹಮುಕಿ ಕುಲ ಪಾವಜಯ. ಚಾರು ಮಾತು ದೇವಿ, ನೋಡು ದೇವಿ ನದಿಯ ಜಾನಕಿ, ನೋಡು ದೇವಿ ನದಿಯ.
ವರತ್ರಿವಿಕ್ರಮ ಪದಾಗ್ರಜಾತೆಯ ಉರುಗದ ವಿಜಪದ ತ್ರಿಪುಟಗಾಮಿಯ ಸರಸೀರುವ ಮುತಿ ಕುಲಪಾವದಯ ಸರಸೀರುವ ಮುತಿ ಕುಲಪಾವದಯ ಚಾರು ಮಾತುಲಿ ನೋಡು ದೇವಿ ನದಿಯ ಜಾನಕಿ ನೋಡು ದೇವಿ ನದಿಯ ಸೀತಾ 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 ಈ ಚಿತ್ರಕೂಟ ಪರ್ವತ ಎಷ್ಟು ಮನೋಹರವಾಗಿರುವುದು. ಹೌದು ಸ್ವಾಮಿ. ಅಲ್ಲಿ ನೋಡು, ನಮ್ಮ ಮಾತಾಪಿತೃಗಳಿಗೆ ಸದ್ಗತಿಯನ್ನು ಕೊಟ್ಟು ಕಾಪಾಡಿದ ಆ ಗಂಗಾಂಬಿಕೆ ವಂದನೆಯನ್ನು ಸಮರ್ಪಿಸೋಣ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ ಸುರನರ ಸೇವಿಕೆ ವರಗಂಗೆ ಸುರನರ ಸೇವಿಕೆ ವರಗಂಗೆ ಪರಮ ಮಾವದೆ ಕರುಣಾತರಂಗೆ ಪರಮ ಪಾವನೆ ಕರುಣಾತರಂಗೆ ಸುರದರ ಸೇವಿಸೆ ವರಗಂಗೆ ಹರದ ಶಿರದಿಂದ ನೀ ನಿಡಿಲೆ ಹರದ ಶಿರದಿಂದ ನೀ ನಿಡಿಲೆ ದರೆಯನ್ನು ಧರಿಸಲು ನೀ ಬಂದೆ ಅವನ ಭಾವನೆ ನೆಂದೆನಿಸಿ ದರೆಯನ್ನು ಧರಿಸಲು ನೀ ಬಂದೆ ಪರಮ ಪಾವನೆ ಎಂದೆನಿಸಿ ದರೆಯನ್ನು ಧರಿಸಲು ಬಂದೆ ನಿರುತ್ತದಿ ನಿಮ್ಮಯ ನಾಮದ ಚರಣವ 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 ಸುರನರ ಸೇವಿಸೆ ವರಗಂಗೆ ಪರಮ ಪಾವನೆ ಕರುಣಾತರಂಗೆ ಸುರನರ ಸೇವಿಸೆ ವರಗಂಗೆ 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 ಅಮ್ಮ ಗಂಗಾ ಭವಾನಿ ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ಸಕಲ ಲೋಕಕ್ಕೆ ನೀನೆ ಅಮೃತ ವರ್ಷಿಣಿ ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ಸಕಲ ಲೋಕಕ್ಕೆ ನೀನೆ ಅಮೃತ ವರ್ಷಿಣಿ
ಗಂಗಾ ಭವಾನಿ, 14 ವರ್ಷಗಳ ಕಾಲ ವನವಾಸವನ್ನು ಪೂರೈಸಲು ಹೊರಟಿರುವ ನಮಗೆ ಯಾವ ಕಷ್ಟ ನಷ್ಟಗಳು ಬಾರದಂತೆ ಅರಸಿ ಕಾಪಾಡುವ ಭಾರವು ನಿನ್ನದೇ ಜನನಿ. ಗೋಪ ನಿನ್ನ ನಾಮ ಜಪ ಮಾತ್ರದಿಂದ ಗೋಪ ನಿನ್ನ ನಾಮ ಜಪ ಮಾತ್ರದಿಂದ ಗೋಪ ನಿನ್ನ ನಾಮ ಜಪ ಮಾತ್ರದಿಂದ ನಿನ್ನ ನಾಮ ಜಪ ಮಾತ್ರದಿಂದ ನಿನ್ನ ನಾಮ ಜಪ ಮಾತ್ರದಿಂದ ನಿನ್ನ ನಾಮ ಜಪ ಮಾತ್ರದಿಂದ ಪಾಪನಾಶವಾಗಿ ಒಪ್ಪುದೀಗ ನೋಡೆ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ ಕವಿತಾನೇವ ಶ್ಯಾಮ ಸುಂದರ ರಾಮ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ. ಪ್ರಭು ರಾಮಚಂದ್ರ ನಿನಗೆ ವಂದಿಸುವೆನು. ಎಲೆ ನೀನು ಯಾರು? ರಾಮಚಂದ್ರ, ನಿನ್ನ ತಂದೆಗೆ ಮಿತ್ರನಾದ ನನ್ನನ್ನು ಗುಹರಾಜನೆಂದು ಕರೆಯುವುದು. ನಿನ್ನ ತಂದೆಗೆ ಮಿತ್ರನಾದ ನನ್ನನ್ನು ಗುಹರಾಜನೆಂದು ಕರೆಯುವುದು. ಅದು ಅಲ್ಲದೆ ಈ ಪ್ರಾಂತ್ಯಕ್ಕೆಲ್ಲ ನಾನೇ ಅಧಿಪತಿಯಾಗಿರುವೆನು ದೇವ. ನಿನ್ನ ನಿರೀಕ್ಷಣೆಯಲ್ಲಿದ್ದ ನಾನು ಧನ್ಯನಾದೆನು. ಈ ನನ್ನ ಆತಿಥ್ಯವನ್ನು ಹೊಂದಿ ಮುಂದಕ್ಕೆ ಹೋಗಬೇಕು ಪ್ರಭುವೇ. ಗುಹರಾಜ, ನಾನು ಪಿತೃವಾಕ್ಯ ಪಾಲನೆಗಾಗಿ ವನವಾಸಕ್ಕೆ ಬಂದಿರುವನಾದ್ದರಿಂದ ಇಲ್ಲಿ ಬಹಳ ಹೊತ್ತು ನಿಲ್ಲಲು ಸಾಧ್ಯವಿಲ್ಲ. ನಿನ್ನ ನಿಶ್ಚಲವಾದ ಭಕ್ತಿಗೆ ನಾನು ಮೆಚ್ಚಿದೆನು. ಈ ನಿನ್ನ ಆತಿಥ್ಯ ಪ್ರತಿಯಾಗಿ ಈ ಗಂಗಾ ನದಿಯನ್ನು ದಾಟಿಸಿದರೆ ಅಷ್ಟೇ ಸಾಕು. ಆಹಾ, ನಾನೇ ಧನ್ಯ. ಭವಸಾಗರವನ್ನು ದಾಟಿಸುವ ನಿಮ್ಮನ್ನ ಈ ಪುಟ್ಟ ದೋಣಿ ದಾಟಿಸುವ ಸುಯೋಗ ಬಂದಿತ್ತಲ್ಲ ಪ್ರಭುವೇ. ನಾನೇ ಧನ್ಯ ಪ್ರಭುವೇ. ನನ್ನದೊಂದು ವಿಜ್ಞಾಪನೆ. ಅದೇನು ವಿಜ್ಞಾಪನೆ ಗುಹರಾಜ? ಪ್ರಭು, ಹಿಂದೆ ಮಿಥಿಲಾ ನಗರಕ್ಕೆ ಹೋಗುತ್ತಿರುವಾಗ ನಿಮ್ಮ ಪಾದಕ್ಕೆ ಒಂದು ದೊಡ್ಡ ಬಂಡೆಯೊಂದು ಸೋಕಿದ ತಕ್ಷಣವೇ ಅದು ಎಣ್ಣಾಯಿತಂತೆ. ನನ್ನ ದೋಣಿಯಲ್ಲೂ ಸಣ್ಣ ಪುಟ್ಟ ಕಲ್ಲುಗಳಿರುವವು ದೇವ. ಅವುಗಳೆಲ್ಲವೂ ಎಣ್ಣಾದರೆ ನನ್ನ ಗತಿಯೇನು ದೇವ? ಗುಹರಾಜ, ಈ ನೆಪದಿಂದಾದರೂ ಈ ನನ್ನ ಪಾದ ಪೂಜೆ ಮಾಡಬೇಕೆಂದಿರುವ ನಿನ್ನ ಮನದಿಚ್ಛೆಯನ್ನು ಅರಿದೆವನೆಂದುಕೊಂಡೆಯ. ನಿನ್ನ ಇಷ್ಟವಿದ್ದಂತಾಗಲಿ. ಓಹೋ
ಕಳೆವ ಪರಮಾತ್ಮನ ಶ್ರೀರಾಮನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದನ ಜನಕರಾಜನ ಜಾಮನ ಜನಕೀಯ ರಮಣನ ಪ್ರಭು ಕ್ಷಣಕಾಲನಲ್ಲಿ ನಾವೇನು ಸಿದ್ಧಪಡಿಸಿ ಬರುವೆನು. ಪ್ರಭು ನಾವೆಯೂ ಸಿದ್ಧವಾಗಿರುವುದು. ಇಂದಾಂಬಿಕೆ ಧನ್ಯನಾದೆ ಇಂದಾಂಬಿಕೆ ಇಂದಾಂಬಿಕೆ ಧನ್ಯನಾದೆ ದೇವಾ 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 ಇಂದಾಂಬಿಕೆ ಧನ್ಯನಾದೆ ಇಂದಾಂಬಿಕೆ ಧನ್ಯನಾದೆ ಇಂದಾಂಬಿಕೆ ಧನ್ಯನಾದೆ ದೇವಾ 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 ಭವ ಸಮುದ್ರ ದಾಂಟಿಸುವ ಇವರಂ ನದಿ ದಾಂಟಿಸುವೆ ಭವ ಸಮುದ್ರ ದಾಂಟಿಸುವ ಇವರಂ ನದಿ ದಾಂಟಿಸುವೆ ಇಂದಾಂಬಿಕೆ ಧನ್ಯನಾದೆ ಇಂದಾಂಬಿಕೆ ಧನ್ಯನ ಇಂದಾಂಬಿಕೆ ಧನ್ಯನಾದ ದೇವಾ 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 ದೇವ ದೇವ ನಿನ್ನಂದವ ಸಿರಿ ಅಂದದಿ ಪಾಲಿಸುವೆ ದೇವಾ 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 ಜಾನಕಿ, ಲಕ್ಷ್ಮಣ, ನಾವು ಮಾರ್ಗಾಯಸನಲ್ಲಿ ಬಹಳ ಬಳಲಿರುವೆವು. ಆದ್ದರಿಂದ ಇಲ್ಲೇ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಮುಂದಕ್ಕೆ ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ಆಗಬಹುದು ಅಣ್ಣ. ಲಕ್ಷ್ಮಣ, ಇದೇನು ಇಷ್ಟೊಂದು ಗದ್ದಲವಾಗುತ್ತಿರುವುದಲ್ಲ? ಅದೇನು ನೋಡು. ಅಣ್ಣ, ಅದು ಭರತನ ಸೈನ್ಯ ತನಗೆ ಪಟ್ಟಾಭಿಷೇಕವಾಯಿತೆಂಬ ಅಧಿಕಾರ ಮತದಿಂದ ನಮ್ಮನ್ನು ಅಣಕಿಸುವುದಕ್ಕೋಸ್ಕರ ಬರುತ್ತಿರಬಹುದು, ಅಥವಾ ನಮ್ಮ ಮೇಲೆ ಯುದ್ಧ ಮಾಡುವುದಕ್ಕೋಸ್ಕರ ಬರುತ್ತಿರಬಹುದು. ಆಗಲಿ, ಅವನ ಸೈನ್ಯವನ್ನು ಇಷ್ಟಕ್ಕೆ ಅನರ್ಥ ಕಾರಣದ ದುಷ್ಟ ಕೈಕೆಯನ್ನು ಒಂದೇ ಬಾಣದಿಂದ ವಿಚಾರಿಸಿಕೊಳ್ಳುವೆನು ಅಣ್ಣ. ಲಕ್ಷ್ಮಣ, ಸಮಾಧಾನ, ಆತರ ಪಡ. ಭರತನು ಸಾಮಾನ್ಯನಲ್ಲ, ದೈವ ಸಂಬುತನು. ಭರತನು ಸಂಹರಿಸಿ ಸಂಪಾದಿಸಿದ ರಾಜ್ಯದ ನಮಗೇನಾಗಬೇಕು? ಅಧರ್ಮದಿಂದ ಇಂದ್ರ ಪದವಿ ಬಂದರೂ ನಮಗೆ ಬೇಡ. ಸಮಾಧಾನ ನಾವು. ಅಣ್ಣ, ಅಜ್ಞಾನದಿಂದ ನಾನು ಆಡಿದ ಮಾತುಗಳನ್ನು ಕ್ಷಮಿಸಬೇಕು ಅಣ್ಣ. ರಾಮ ಪರಂಧಾಮ ದಶರಥ ರಾಮ ರಾಮ ಪರಂಧಾಮ ದಶರಥ ರಾಮ ಬಾಸೋರ ರಾಮ
ಭರತಶತ್ರುಘ್ನ ನಿಮ್ಮ ಮಂಗಳವಾಗಲಿ. ಅಣ್ಣ, ವಸ್ತ್ರಾಭರಣ ತೊಟ್ಟು ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನಿನ್ನನ್ನು ಇಂದು ಈ ಮುನಿವೇಶದಿಂದ ನೋಡಬೇಕಾಯಿತಲ್ಲಣ್ಣ. ಮಾತಾಪಿತರು ಸುಖದಿಂದಿರುವರೇ? ಅಣ್ಣ, ಸಹಿಸಲಾದ ಆ ದುಃಖವನ್ನು ಭರತ, ನಾನು ನಿನಗೆ ಏನಂದು ಹೇಳಲಿ ಅಣ್ಣ? ಏನು ಹೇಳ ಭರತ? ಅಣ್ಣ, ಆ ಪಾಪಿಯಾದ ಕೈಕೆ ದೆಸೆಯಿಂದ ನಿನಗುಂಟಾದ ಈ ಕಷ್ಟವನ್ನು ಸಹಿಸಲಾಗದೆ ನಿನ್ನಲ್ಲಿಯೇ ಅತ್ಯಂತ ಪ್ರೀತಿಯನ್ನಿಟ್ಟಿದ್ದ ನಮ್ಮ ಜನಕನಿಗೆ ಏನಾಯ್ತು ಭರತ? ನನ್ನ ಜನಕನು ನೀನು ಅಯೋಧ್ಯೆಯಿಂದ ಹೊರಟ ಕೂಡಲೇ ನಿಮ್ಮ ಮೇಲಿನ ವ್ಯಾಮೋಹದಿಂದಲೇ ಕೊರಗಿ ಕೊರಗಿ ಪರಲೋಕವಾದ ದಶದಿಗಂತದೆ ಧೈರ್ಯದಿಂ ನಡೆಸುತ್ತ ದಶರಥೋಚಿತದಿಂ ಮೆರೆದು ಜಗದಿ ದಶರಥೋಚಿತದಿಂ ಮೆರೆದು ಜಗದಿ ಶಾಂತನಾಯ ಧರ್ಮನಿಷ್ಠೆ ಸುರಮುಂಜಿತಾನದಿಂದ ಸುತ್ಯನಾಗಿ ಯಶವನಾರ್ಜಿಸಿ ರಾಜ್ಯಯಂತ್ರಮಂ ಚಾತುರ್ಯಯುಕ್ತವೆನಿಸದೆ ಅಸಮತೀರ ನೆಚ್ಚರಿಸಿ ಪ್ರಸವಿತಾಕಾಶದಲ್ಲಿ ಸುಪ್ರಕರಣದ ತಂದೆ ಪ್ರಸವಿತಾಕಾಶದಲ್ಲಿ ಸುಪ್ರಕರಣದ ತಂದೆ ಪರಲೋಕ ಜಯಿಸಿದರೆ ಪಾಪಿಯೇ ಹಾ ಜನಕ, ಕಡೆಗೂ ಮರಣ ಒಂದೆಯ. ಹಾ ಜನಕ, ನಾವು 4 ಜನ ಸುಪುತ್ರರಿದ್ದರು. ನಿನ್ನ ಪ್ರಾಣ ಹಣ್ಣ ಕಾಲದಲ್ಲಿ ನಮ್ಮನ್ನು ದೈವವು ದೂರ ಮಾಡಿದೆ. ಕಡೆಗೂ ನನಗುಂಟಾದ ವನವಾಸದಿಂದ ಒದಗಿದ ದುಃಖದಿಂದಲೇ ಮರಣವಾದಯ. ಹಾ ಜನಕ. ಅಣ್ಣ, ಅಣ್ಣ, ಶಾಂತರಾಗಿ ಶಾಂತರಾಗಿ ಅಣ್ಣ, ಶಾಂತರಾಗಿ. ಅನುಜರೇ, ದೈವಕ್ಕೆ ಸಾನ್ನಿಧ್ಯವಾಯಿತು, ಮಾಡತಕ್ಕದೇನು? ಮಾತೃಶ್ರೀಯರು ಸುಖದಿಂದಿರುವರೇ? ಅಣ್ಣ, ಪತಿ ಶೋಕ ಪೀಡಿತೆಯರಾದ ಮಾತೆಯರೆಲ್ಲರೂ ಪತಿಯನ್ನು ಕಳೆದುಕೊಂಡು ಮತ್ತು ನಿಮ್ಮ ಹಗಲುವಿಕೆಯ ದುಃಖದಿಂದಲೂ ನಿಮ್ಮನ್ನೇ ನೆನೆದು ಚಿಂತಿಸುತ್ತಿರುವರು. ಆದ್ದರಿಂದ ನೀವು ನಮ್ಮಗಳ ಮೇಲೆ ಅಭಿಮಾನವಿಟ್ಟು ಅಯೋಧ್ಯೆಗೆ ಹಿಂತಿರುಗಿ ಮಾತೆಯವರನ್ನು ಮತ್ತು ಪರಿಜನರೆಲ್ಲರನ್ನು ಕಾಪಾಡು ಬಾಣ್ಣ, ಕಾಪಾಡು. ಸಹೋದರ, ಅಣ್ಣ, ಸಹೋದರ, ಇದಕ್ಕೋಸ್ಕರ ಇಷ್ಟು ದೂರ ದಣಿದು ಬಂದೆಯ? ಪಿತೃವಾಕ್ಯ ಪರಿಪಾಲನೆ ಮಾಡುವುದು ನಮ್ಮಿಬ್ಬರ ಕರ್ತವ್ಯವಲ್ಲವೇ? ಆದ್ದರಿಂದ ನಾನು ಬರುವವರೆಗೂ ರಾಜ್ಯವನ್ನು ಪರಿಪಾಲಿಸು. ಅಣ್ಣ, ಅಣ್ಣ, ನನ್ನ ವಿಜ್ಞಾಪನೆಯನ್ನು ಲಾಲಿಸು. ಪ್ರಬಲವಾದ ಕೋಸಲ ರಾಜ್ಯವನ್ನು ಆಳುವುದಕ್ಕೆ ನನಗೆ ಶಕ್ತಿ ಇರುವುದೇನಣ್ಣ? ಅಣ್ಣ, ನನ್ನ ವಿಜ್ಞಾಪನೆಯನ್ನು ಲಾಲಿಸು. ನೀನು ಮಾಡಬೇಕೆಂದರೆ ಈ ವನವಾಸವನ್ನು ನಾನು ಮಾಡುವೆನು. ವತ್ಸ, ನೀನು ಹೇಳುತ್ತಿರುವುದು ಒಂದು ರೀತಿ ನ್ಯಾಯವೇ ಆದರೂ ತಾಯಿಯಾದ ಕೈಕೆಯ ಇಷ್ಟವೂ ಅದಲ್ಲ. ನಿನ್ನ ಪಟ್ಟಾಭಿಷೇಕ, ನನ್ನ ವನವಾಸ, ತಂದೆ ತಾಯಿಗಳ ಇಷ್ಟದಂತೆ ನಡೆಯುವುದು ನಮ್ಮಿಬ್ಬರ ಕರ್ತವ್ಯವಲ್ಲವೇ? ಆದ್ದರಿಂದ ನಾನು ವನವಾಸ ಪೂರೈಸುವವರೆಗೂ ನೀನೇ ರಾಜ್ಯವನ್ನು ಪರಿಪಾಲಿಸು. ಅಣ್ಣ, ನೀನು ಮತ್ತು ಆ ತಂದೆ ಇಲ್ಲದ ಆ ಶೂನ್ಯ ರಾಜ್ಯವನ್ನು ನಾನು ಹೇಗೆ ಪಾಲಿಸಲಿ ಅಣ್ಣ? ಹೇಗೆ ಪಾಲಿಸಲಿ? ರಾಮಚಂದ್ರ, ನಿಮ್ಮನ್ನು ಬಿಟ್ಟು ಈ ಪಟ್ಟಣಕ್ಕೆ ಹಿಂತಿರುಗಿ ಹೋಗಲಾರೆವು. ನೀವೇ ನಮ್ಮನ್ನು ಕಾಪಾಡಬೇಕು. ಅನುಜರೇ, ಈ ಅನಿತ್ಯವಾದ ರಾಜ್ಯಭಾರಕ್ಕೋಸ್ಕರ
ಸತ್ಯಕ್ಕೆ ತಪ್ಪಿ ನಡೆಯಬಹುದೇ? ಅಣ್ಣ 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 ಶ್ರೀರಾಮಚಂದ್ರ, ನೀನು ಎಷ್ಟು ಹೇಳಿದರೂ ನನಗೆ ಸಹನೆ ಇಲ್ಲ. ದಶರಥನ ಜ್ಯೇಷ್ಠ ಪುತ್ರನಾಗಿ ಆ ಕೋಶ ದೇಶ ರಾಜ್ಯಭಾರ ಮಾಡಲು ನೀನು ಬದ್ಧ. ಕಂಕಣನಾದ ನೀನಿಲ್ಲದೆ ನಾನೆಂದಿಗ ಸಿಂಹಾಸನವನ್ನು ಏರಿ ರಾಜ್ಯಭಾರವನ್ನು ಮಾಡುವುದಿಲ್ಲ. ಅಲ್ಲದೆ ನಿನ್ನ ಆಜ್ಞೆಯನ್ನು ಮೀರಿ ಮಾತಾಡಿದ ತಿಳಿಯಬೇಡ. ಒಂದು ವೇಳೆ ಆಗಿ ನಡೆಯಬೇಕಾದರೆ ಈ ನಿನ್ನ ಪವಿತ್ರ ಪಾದರಕ್ಷೆಗಳನ್ನು ಕೊಟ್ಟರೆ ಅವುಗಳನ್ನು ಸಿಂಹಾಸನದ ಮೇಲಿಟ್ಟು ನೆಪ ಮಾತ್ರಕ್ಕೆ ರಾಜ್ಯ ಭಾರವನ್ನು ಮಾಡುವುದು. ಭರತ ನೀನಿಷ್ಟಿದ್ದ ಅಂತವಲ್ಲಿ ತೆಗೆದುಕೋ. ಇದು ಪರಮ ಪಾದನ ಪಾದುಕೆ ತಾನಿದು ಕೋಸಲ ದೇಶ ರಾಜ್ಯ ಭಾರ ದುರೀಣ ಇದನ ಊರ್ಧ್ವದಿ ಧರಿಸುತ್ತೆ ಇದನ ಊರ್ಧ್ವದಿ ಧರಿಸುತ್ತೆ ಇದರಿಂದನಗತ್ಯಧಿಕವಾದ ಅಭ್ಯುದಯ. ಧನ್ಯರಾಜು ಧನ್ಯರಾಜು, ನೀನು ಬರುವವರೆಗೂ ಪಾದರಕ್ಷೆಗಳು ಸಿಂಹಾಸನದ ಮೇಲಿಟ್ಟು ನೆಪ ಮಾತ್ರಕ್ಕೆ ರಾಜ್ಯ ಭಾರ ಮಾಡುವುದು. ಅಲ್ಲದೆ 14 ವರ್ಷ ಮುಗಿದ ಮರುದಿನವೇ ಅಯೋಧ್ಯೆಗೆ ಹಿಂತಿರುಗಬೇಕು. ಇಲ್ಲವಾದಲ್ಲಿ ನಾನು ಕೂಡ ಅಗ್ನಿಗೆ ಪ್ರವೇಶ ಮಾಡುವೆನು. ಇದು ನಿನ್ನ ಪಾದದಾಣಗೂ ಸತ್ಯ ಸತ್ಯ ಸತ್ಯ. ಸಹೋದರರೇ, 14 ವರ್ಷಗಳನ್ನು 14 ದಿನಗಳಂತೆ ಕಳೆದು ಬಂದು ಅಯೋಧ್ಯೆಗೆ ಸೇರುವನ್ನು ನೀವಿನ್ನು ಹೊರಡಿ. ಧನ್ಯರಾದೆವು. ಪಾಹಿ ರಾಮ ಪಾವನ ರಾಮ ಪರಫಲ ಭೀಮ ಪಾಯಿ ಶ್ರೀರಾಮ ಪ್ರಭೋತ್ತಮ ಪಾಯಿ ಶ್ರೀರಾಮ ರಾಮ. ಪ್ರಭಾತ ಸಮಯ ತೇಜಮಾದರಗಿ ಉದಯಿಪ
ಸುಪ್ರಭಾತ ಸಮಯ ಸುಪ್ರಭಾತವೇ ಸುಪ್ರಭಾತ ಸಮಯ ಯಜಮಾದ ರವಿ ಉದಯಿಪ ಸಮಯ ಸುಪ್ರಭಾತವೇ ಸುಪ್ರಭಾತ ಸಮಯ ತಪ್ಪನಾಡಾರಿತ ನಭೋ ಮಂಡಲದಿ ತಪ್ಪನಾರಿಸುತ್ತಿ ಹೇ ಬರುತಿಹ ಭಾಸ್ಕರ ತಪ್ಪನಾಡಾರಿತ ನಭೋ ಮಂಡಲದಿ ತಪ್ಪನಾರಿಸುತ್ತಿ ಹೇ ಭಾಸ್ಕರ ತಪ್ಪನೆಯುತಿ ಹೇ ಸುರ ವೃಂದ ಪುತ ತಪ್ಪನೆಯುತಿ ಹೇ ಸುರ ವೃಂದ ಪುತ ಇಂಪುಗಾನವಿದು ಓಗಿಲಾರಾಮದಿ ಸುಪ್ರಭಾತವಿದು ಪ್ರಭಾತ ಸಮಯ ಮಾದರವಿ ಉದಯಿಪ ಸಮಯ ಸುಪ್ರಭಾತ ಓಹೋ ಈ ಭುವನದಳು ಎಲ್ಲ ಸಾರಿ ಓಹೋ ಈ ಭುವನದಳು ಮುಂದೆ ಮುಂದೆ ಹೋಗಿ ನಾನು ಇನ್ನು ರುಷ ಕೊಂದು ತಿಂದು ಮುಂದೆ ಮುಂದೆ ಹೋಗಿ ನಾನು ಇನ್ನು ರುಷ ಕೊಂದು ತಿಂದು 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 ತೊಟ್ಟಳಾಗುವ ತಿಂದು ತಿಂದು ತೊಟ್ಟಳಾಗುವ ನಾವು ಓಹೋ ಈ ಭುವನದಳು ಎಲ್ಲ ಸಾರಿ ಓಹೋ ಈ ಭುವನದಳು ಓಹೋ ಈ ಭುವನದಳು ಎಲ್ಲ ಸಾರಿ ಓಹೋ ಈ ಭುವನದಳು ಮುಂದೆ ಮುಂದೆ ಹೋಗಿ ನಾನು ಇನ್ನು ರುಚಿ ತಂದು ತಿಂದ ಮುಂದೆ ಮುಂದೆ ಹೋಗಿ ನಾನು ಇನ್ನು ರುಚಿ ತಂದು ತಿಂದು ತಿಂದು ತೃಪ್ತಳಾಗುವ ನಾವು ತಿಂದು ತಿಂದು ತೃಪ್ತಳಾಗುವ ಓಹೋ ಈ ಭುವನದಳು ನನ್ನ ಸಾರಿ ಓಹೋ ಈ ಭುವನದಳು ಓಹೋ ಈ ಭುವನದಳು ನನ್ನ ಸಾರಿ ಓಹೋ ಈ ಭುವನದಳು ಪ್ರಾಣಿ ಹಿಂಸೆ ಮಾಡುವುದರಲ್ಲಿ ನನ್ನ ಸರಿಸಮಾರರು ಯಾರೂ ಇಲ್ಲವಲ್ಲ. ಆ ಬ್ರಹ್ಮನು ಕೂಡ ನನ್ನ ಅಣ್ಣನಾದ ರಾವಣೇಶ್ವರನು ನನ್ನ ಗಂಡನನ್ನು ಕೊಂದಾಗಿನಿಂದ ಈ ದಂಡಕಾರಣ್ಯಕ್ಕೆ ನಾನೇ ಅಧಿಪತಿ. ಅಲ್ಲದೆ ನನ್ನ ಮಗ ಶಂಭುಕ ಅವನಿಗೆ ಯಾರಿಂದಲೂ ಮರಣಬಾರದೆಂದು ಆ ಬ್ರಹ್ಮನಲ್ಲಿ ತಪಸ್ಸು ಮಾಡುತ್ತಿರುವನು. ಅವನ ತಪಸ್ಸು ಮುಗಿಯುವುದರೊಳಗಾಗಿ ಅವನಿಗೆ ಬೇಕಾಗಿರುವ ಮದ್ಯ ಮಾಂಸವನ್ನು ಸಿದ್ಧಪಡಿಸುವೆನು. ಮಗನೇ ಶಂಭುಕ, ಮಗನೇ ಶಂಭುಕ, ಮಗನೇ ಏನು ಏನಿದು ಸ್ವಪ್ನವೇ ಶಂಭುಕ? ಮಗನೇ ಅಯ್ಯ, ಯಾರೋ ನನ್ನ ಮಗನ ರುಂಡವನ್ನು ಕತ್ತರಿಸಿರುವರಲ್ಲ. ಅಯ್ಯೋ 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 ಮಗನೇ ಶಂಭುಕ! ಯಾರು 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 ನನ್ನ ಮಗನನ್ನು ಕೊಂದ ಪಾಪಿಗಳು? ಅವರೇನಾದರೂ ನನ್ನ ಕೈಗೆ ಸಿಕ್ಕರೆ ಕಸಗಸರಾಗಿದ್ದು ನುಂಗಿ ಬಿಡುವೆನು.
ಇರಲಿ. ಏನು ಈ ದಂಡಕಾರಣ್ಯದಲ್ಲಿ ನರಮಾನವರ ವಾಸನೆ? ಆ ನರ ಅದವರಲ್ಲೂ ಇರುವ ತಕ್ಕಲ್ಲಿಗೆ ಹೋಗಿ ಅವರ ಮಾಂಸ ಗಂಡಗಳನ್ನು ಸಿಗಿದು ಒಪ್ಪದಿಂದ ತುಪ್ಪದಲ್ಲಿ ಉರಿದು ಸಂತೋಷದಿಂದ ಭಕ್ಷಿಸುವೆನು. ಪಡ ಪಡ ಕಡಿದಿಡಿದು ಬಿಡೆ ಶಿರವನ್ನು ತರಿದು ಬಿಸುಡುವೆ. ಪಡ ಪಡ ಕಡಿದಿಡಿದು ಬಿಡೆ ಶಿರವನ್ನು ತರಿದು ಬಿಸುಡುವೆ. ಎಲ್ಲಿ ಹೋದರೂ ಬಿಡುವೆನು, ಅವರೆಲ್ಲಿ ಹೋದರೂ ಬಿಡುವೆನು. ಎಲ್ಲಿ ಹೋದರೂ ಬಿಡುವೆನು, ಅವರೆಲ್ಲಿ ಹೋದರೂ ಬಿಡುವೆನು. ಹುಲ್ಲ ಮನುಷ್ಯರೇ ಸೊಲ್ಲ ನನಗೆ ಹುಲ್ಲ ಮನುಷ್ಯರೇ ಸೊಲ್ಲ ನನಗೆ ಪಡ ಪಡ ಕಡಿದಿಡಿದು ಬಿಡೆ ಶಿರವನ್ನು ತರಿದು ಬಿಸಿಡುವೆ. ಶಿರವನ್ನು ತರಿದು ಬಿಸಿಡುವೆ. ಶಿರವನ್ನು ತರಿದು ಬಿಸಿಡುವೆ. ಪದವನ್ನು ತಿನ್ನುವಿರಾ? ಕೊಡಿ. ಅದು ನನ್ನ ಮಗನನ್ನು ಕೊಂದ ಪಾಪಿಗಳು ಇತ್ತಲೇ ಬರುತ್ತಿರುವರು. ಇವರೇನಾದ್ರೂ ನನ್ನ ಕೈಗೆ ಸಿಕ್ಕರೆ ಜೀವ ಸಹಿತ ನಂಗೆ ಬಿಡುವರು. ಹತ್ತಿರ ಹೋಗಿ ನೋಡುವೆನು. ಏನು ನನ್ನ ಕೋಪವೆಲ್ಲ ಮಂಗಮಯವಾಯಿತಲ್ಲ. ಯಾರೀ ಮನ್ಮಥ? ಈ ಸುಂದರಾಂಗನಾರು? ನವ ಮೋಹನಾಂಗದಿ ಸುಂದರ ನಲ್ಲದಿ ಮೆರೆಬಾ. ನವ ಮೋಹನಾಂಗದಿ ಸುಂದರ ನಲ್ಲದಿ ಮೆರೆಬಾ. ಚಂದಿಗ ನಲ್ಲದಿ ಮೆರೆಬಾ. ಅಗಿಬ ಸುಂದರ ನಲ್ಲದಿ ಮೆರೆಬಾ. ಕಾರಣವಾ ಅರಿಯದೆ ಬಂದು ನಾರಿಯರ ಮನಸುರ ಸೆಳೆದು ಕಾರಣವ ಅರಿಯದೆ ಬಂದು ನಾರಿಯರ ಮನಸುರ ಸೆಳೆದು ಭಾರತ ಜಗತ್ತು
ಸುಂದರಾಂಗನನ್ನು ನೋಡಿದರೆ ನನಗೆ ಎಲ್ಲೆಲ್ಲಿ ಏನೇನೋ ಹೇಗೇಗೋ ಆಗೋಯ್ತು. ಆದರೆ ನಾನು ಈ ಮನ್ಮಥನನ್ನು ವರಿಸು ಎಂದು ಹೋದರೆ ಈ ವೇಷದಲ್ಲಿ ನನ್ನನ್ನು ವರಿಸುವುದಿಲ್ಲ, ವಧಿಸಿ ಬಿಡುವನು. ಅದಕ್ಕಾಗಿ ಒಂದು ಉಪಾಯವನ್ನು ಮಾಡಿರುವೆನು. ನಾನೀಗಲೇ ಹೋಗಿ 16 ವರ್ಷದ ಶ್ಯಾಮ ಸುಂದರಿಯಾಗಿ ಬರುವೆನು. ಬರಲೇ ಬರಲೇ ಬರಲೇ. ಆಹಾ, ಈಗ ನಾನು ರಕ್ತಸ್ಯ ಹಾಗೆ ಕಾಣುವೆನೆ. ಈ 3 ಲೋಕಗಳಿಗೆಲ್ಲ ನಾನೇ ಅಲ್ಲವೇ ಸುಂದರಿಯು? ಸುಂದರಿ ಎಲ್ಲವೇ ಜಗದೊಳಗೆ ಸುಂದರಿ ಎಲ್ಲವೇ ಜಗದೊಳಗೆ 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 ಈ ಜಗದೊಳಗೆ ಜಗದೊಳಗೆ ಸುಂದರಿ ಎಲ್ಲವೇ ಜಗದೊಳಗೆ ಜಗದೊಳಗೆ ಜಗದೊಳಗೆ. ಸಾಕಾಯಿತು ಇವ್ರದ್ದು ನೋಡಿ ನೋಡಿ ನನಗಂತೂ. ಆಗ್ಲಿಂದ ನೋಡುತ್ತಾನೆ ಇರುವೆನು. ಅವನು ಅವಳನ್ನು ಬಿಡುತ್ತಿಲ್ಲ, ಅವಳು ಅವನನ್ನು ಬಿಡುತ್ತಿಲ್ಲ. ಮಧ್ಯದಲ್ಲಿ ನಾನು ಹೋಗುತ್ತೇನೆ. ಆದರೂ ಎಷ್ಟು ಸುಂದರನಾಗಿರುವನು. ನನ್ನ ಮಗನಾದ ಶಂಭುಕನು ಎಲ್ಲಿಯಾದರೂ ಸತ್ತು ಹೋದರೂ ಚಿಂತೆ ಇಲ್ಲ. ಈತನನ್ನು ವರಿಸಿದರೆ ಈತನ ಹಾಗೆ ಕರ್ರಗಿರುವ 100 ಮಕ್ಕಳನ್ನು ಒಂದೇ ಸಾರಿ ಹಡೆಯಬಹುದಲ್ಲವೇ? ನಾನು ಇಲ್ಲಿ ನಿಂತು ಮಾತನಾಡಿದ್ರೆ ನನ್ನ ಕಾರ್ಯವಾಗುವುದೇ? ಬೇಗ ಹೋಗ್ಬೇಕಾ? ಆಗುವುದಿಲ್ಲ. ಮನೋಹರ ಮನೋಹರ. ಎಲ್ಲ ಸುಂದರಿ. ನಾನೇ ಸುಂದರಿ. ನೀನು ಯಾರು? ನಾನು ಸುಂದರಿ. ನೀನು ಯಾರು? ನೀನೇ ಹೇಳಿದಿಲ್ಲ ಸುಂದರಿ ಎಂದು. ಬಾ, ಇಲ್ಲಿಗೆ ಯಾಕಮ್ಮ ಬಂದೆ? ಎದ್ದು ಮುಂದಕ್ಕೆ ಬಾರೆ. ಎಲ್ಲ ಅಲ್ಲೇ ಕೂತಲ್ಲೇ ಮಾತಾಡ್ತೀಯಲ್ಲ, ಯಾಕೆ? ಕೇಳು. ಎಲ್ಲ ಸುಂದರಿ, ನೀನು ಯಾರು? ಇಲ್ಲಿಗೆ ಏಕೆ ಬಂದೆ? ನಾನೇ. ನಾನು ಲಂಕಾಧೀಶ್ವರರಾದ ರಾವಣೇಶ್ವರನ ಸಹೋದರಿಯು. ನನ್ನನ್ನು ಶೂರ್ಪನಖ ಎಂದು ಕರೆಯುವರು. ನಾನು ಪಿತೃವಾಕ್ಯ ಪರಿಪಾಲನವಾಗಿ ಪತ್ನಿಯಾದ ಸೀತೆಯೊಡನೆ ಬಂದಿರುವೆನು. ಅದರಲ್ಲಿ ನೀನು ಯಾರು? ಇಲ್ಲಿಗೆ ಏಕೆ ಬಂದಿರುವೆ? ನಾನು ಯಾರೆಂದು ಹೇಳಿದೆ. ಏತಕ್ಕಾಗಿ ಬಂದಿರುವೆ ಎಂದು ಹೇಳಲೇ? ಈ ನಿನ್ನ ಸುಂದರವಾದ ರೂಪವನ್ನು ನೋಡಿ ಮೋಹಿತಳಾಗಿ ಬಂದಿರುವೆನು. ನನ್ನನ್ನು ವರಿಸು, ಮುದ್ದಿಸು, ಆಲಂಗಿಸು. ಸ್ವಾಮಿ, ನಿನಗೇನೇ ಆಯ್ತು? ಈಕೆಗೇನು ನಾಚಿಕೆ ಇಲ್ಲವೇ? ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ. ಹೋಗಿ ಆ ಕಡೆ. ಮನೋಹರ, ನನ್ನನ್ನು ವರಿಸು ಪ್ರಿಯ. ನೋಡಿದೆ ಸೀತಾ? ಸ್ವಾಮಿ, ಈಗ ಚೆನ್ನಾಯಿತು. ಅವಳೇನ್ ನೋಡ್ಬೇಕು? ಅವಳೆಲ್ಲ ನೋಡ್ಬೇಕಾಗಿರೋದು ನೀ ನನ್ನ ನೋಡ್ಬೇಕು. ನೋಡಿದೆ ಸೀತಾ? ಆಕೆ ಬಹಳ ಆಸೆ ಪಡ್ಬೇಕು ಅನ್ಕೊಂಡಿದ್ದೆ. ಧನುಜರು ನಾವು, ಮನುಜರು ನೀವು. ಹೌದೇ? ಧನುಜರು ನೀವು, ಮನುಜರು ನಾವು. ಧನುಜರು ನೀವು, ಮನುಜರು ನಾವು. ಮನಸ್ಸಿನ ನಾಟಕ್ಕೆ ಮನ ಬಿಡಬಹುದೇ? ನಾಟಕ್ಕೆ ಮನ ಬಿಡಬಹುದೇ? ನ್ಯಾಯದ ಸುಗತಿ. ಏನು ಮನೋಹರ, ಏನೇನೋ ಹೇಳುತ್ತಿರುವೆ? ಹಾಗಾದ್ರೆ ಒಂದು ಕೆಲಸ ಮಾಡು. ಯಾವ ಕೆಲಸ ಮಾಡ್ಲಿ? ಆ ಪಾರ್ಶ್ವದಲ್ಲಿ ಆ, ನನ್ನ ತಮ್ಮನು ಇರುವನು. ಅಲ್ಲ, ಏಕೆ ನೀನು ನನ್ನನ್ನು ವರಿಸುವುದಿಲ್ಲವೇ? ಸಾಧ್ಯವಿಲ್ಲ. ಕಾರಣವೇನು ಪ್ರಿಯ? ನಾನು ಏಕಪತ್ನಿ ವ್ರತಸ್ಥ. ಏಕ? ಎಲ್ಲಿಂದ ಏಕ? ನಾನು ಪರಸ್ತ್ರೀಯರನ್ನು ಕಣ್ಣೆತ್ತಿಯೇ ನೋಡುವುದಿಲ್ಲ. ಕಣ್ಣೆತ್ತಿ ನೋಡಬೇಡ ಪ್ರಿಯ, ಕೈ ಹಿಡಿದು ನಡೆಸು ಸಾಕು. ಅದು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಪತ್ನಿ ರೋಣ. ಅವಳನ್ನು ಬಿಟ್ಟು ಬಿಡು. ಸಾಧ್ಯವಿಲ್ಲ. ನನ್ನನ್ನು ಕಾಟಿಕ. ಆಗಲ್ಲ ನೀನು ಏಕಪತ್ನಿ ವ್ರತಸ್ಥನಾಗುವುದಿಲ್ಲವೇ? ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ ಪ್ರಿಯ? ನಾನು ಏಕಪತ್ನಿ ವ್ರತಸ್ಥನು. ಎಷ್ಟು ಬಾರಿ ಅದನ್ನೇ ಹೇಳುವೆ? ಮುಂದೆ ಹೇಳು. ಸಾಕ್ಷಿಯಾಗಿ ನಾನು ಅಗ್ನಿಶಾಖಿಯಾಗಿ ಮದುವೆ ಆಗಿರುವನು. ಅಯ್ಯಯ್ಯೋ, ಅಗ್ನಿ ಸಾಕ್ಷಿಯಾಗಿ ಬೇಡ ಪ್ರಿಯ, ನನ್ನನ್ನು ವಾಯು ಸಾಕ್ಷಿಯಾಗಿ ಕೈ. ಅದು ಸಾಧ್ಯವಿಲ್ಲ. ಅದು ಸಾಧ್ಯವಿಲ್ಲ.
ಏನಾದ್ರೂ ಇವನ ಹತ್ರ ಇಲ್ಲ 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 ನಿನ್ನ ಬಳಿಲಿ ಇಲ್ಲ ಇಲ್ಲ ಇದೆಯೋ ಇಲ್ವೋ ಪ್ರಾಣೇಶ್ವರ ಹೇಳು ಪ್ರಿಯಾ. ಸೀತಾ ಈಕೆ ರಕ್ಕಸಿಯ ಸ್ವಾಮಿ. ಇವಳು ಬಾಳ ಮಾತಾಡ್ತಾಳೆ. ಏನ್ ಹೇಳಮ್ಮ ನಿಂದು? ನನಗೆ ಬಹಳ ಭಯವಾಗುತ್ತಿಲ್ಲ. ಅಲ್ಲ ನಿನಗ್ ಭಯ ಆದ್ರೆ ನಾನ್ ನಿನ್ನ ಹತ್ರ ನಂದೇನಾದ್ರೂ ಕೆಲಸ ಇದೆಯಾ? ನಿನ್ನ ಯಾರು ಅಂತ ಮಾತಾಡ್ಸದ್ನ ನಾನು? ನೀವೇ ಮಾತನಾಡಿಸಿ ಪ್ರಭು. ಹೋಗು ಆ ಕಡೆಗೆ. ಪ್ರಿಯಾ ಹೇಳು ಪ್ರಿಯಾ. ಅವಳ ಗೊಡವೆ ಯಾಕೆ ಪ್ರಿಯಾ? ಸಾಧ್ಯವಿಲ್ಲ. ಭಯ ಬೀಳ್ಬೇಡ ಪ್ರಿಯಾ. ನಾನೇನ್ ರಕ್ಕಸಿಯ ಬಾ ಹೀಗೆ ಮುಂದಕ್ಕೆ ಹೇಳು ಪ್ರಿಯಾ. ದೂರ ನಿಂತು ಮಾತನಾಡು. ದೂರ ನಿಂತ್ರೆ ಮಕ್ಕಳಾಗಲ್ಲ ಪ್ರಿಯಾ. ಸ್ವಾಮಿ ಸಾಧ್ಯವಿಲ್ಲ. ಪ್ರಿಯಾ ತುಂಬಾ ನಾಚಿಕೆ ಸ್ವಭಾವ ಅಲ್ಲವೇ? ಹಾ ಆ ಪಾರ್ಶ್ವಲ್ಲ ನನ್ನ ತಮ್ಮನಿರುವನು ಇರುವನು ಗೊತ್ತು. ಆತನು ನನಗಿಂತ ರೂಪವಂತನು. ಹೌದೇ? ಆತನ ಬಳಿ ಹೋದರೆ ನಿನ್ನ ಕಾರ್ಯವು ಪೂರ್ತಿ ಆಗುವುದು. ನನ್ನ ಕಾರ್ಯವು ಪೂರ್ತಿ ಆಗುವುದೇ? ಆತನ ಹೆಸರೇನಂದೆ? ಲಕ್ಷ್ಮಣ. ಲಕ್ಷ್ಮಣ. ಆತನು ನಿನ್ನ ಹಾಗೆ ಕರ್ರಗಿರುವೆನೆ? ನನಗಿಂತ ರೂಪವಂತನು. ನನ್ನ ಹಾಗೆ ಬೆಳ್ಳಗಿರುವೆ? ನಿಮ್ಮ ಹಾಗೆ ಬೆಳ್ಳಗಿರುವನು. ಒಂದು ಮಾತನ್ನು ನಾನು ಬಹುಮುಖ್ಯವಾಗಿ ಕೇಳಬೇಕು. ಅದೇನಂದ್ರೆ, ಹೇಳಿ. ಆತನು ಒಂಟಿಯಾಗಿ ಬಂದಿರೋ ಅಥವಾ ನಿನ್ನ ಹಾಗೆ ಪತ್ನಿಯನ್ನು ಕರೆದುಕೊಂಡು ಬಂದಿರೋ? ಅವನು ಒಂಟಿಯಾಗಿ ಬಂದಿರುವನು. ಹಾಗಾದ್ರೆ ಅವನಿಗೆ ನಾನು ಜಂಟಿ ಆಗ್ತೀನಿ ಪ್ರಿಯಾ. ಈಗ ಬೇಗ ಹೋಗು. ಹೋಗ್ಲಾ ಪ್ರಿಯಾ? ಹೋಗಬಹುದು. ಹಾಗಾದ್ರೆ ಇನ್ನು ಬಳಿಲಿ ಇಲ್ಲ ಪ್ರಿಯಾ? ಓಡಾಡ ಹೋಗ್ತಾನಲ್ಲ ಇವನು. ಎಲ್ಲಿರೋನೋ ಈ ಮನೋಹರ? ಈ ಘೋರಾರಣ್ಯ ನನಗೇನು ಹೊಸದೇ ಹುಡುಕುವೆನು. ಮನೋಹರ ಮನೋಹರ ಏನಿರುವುದು ಇಲ್ಲಿ? ಏನು ಇಲ್ಲ, ಇಲ್ಲಿ ಎಲ್ಲ ಒಣಗೋಗಿದೆ. ಗಮಲೋ ನರ ನರ ಗಮಲೋ ಬರುತ್ತಿರುವುದು. ಎಲ್ಲಿಂದ ಬರುತ್ತಿರುವುದು? ಸರಿಯಾದ ಜಾಗದಿಂದಲೇ ಬರುತ್ತಿರುವುದು. ಹಿಂದಿನಿಂದಲೇ ಎಲ್ಲ ಒಣಗಿ ಹೋಗಿರುವುದಲ್ಲ. ಹಿಂದೆ ನೋಡಿದ್ದೀನಿ, ಮುಂದೆ ನೋಡೋದೊಂದೇ ಬಾಕಿ ಇರುವುದು. ನೋಡ ಬಿಡ್ತೀನಿ, ಬಿಡೋದಿಲ್ಲ. ನೋಡುವೇನು. ಅಯ್ಯೋ, ಇಷ್ಟು ಸುಂದರನಿರುವನು. ಈ ಸುಂದರ ಚಂದದ ಆಕಾರ, ಈ ಸುಂದರ ಚಂದದ ಆಕಾರ, ಈ ಸುಂದರ ಮಾರನು ಮನೋಜ್ಞ, ಮಾರನು ಮನೋಜ್ಞ ಧೀರನು ಕಾಳಿ, ಸುಂದರ ಚಂದದ ಆಕಾರ, ಈ ಸುಂದರ, ಈ ಸುಂದರ, ಈ ಸುಂದರ. ಮನೋಹರ ಮನೋಹರ. ಯಾರು? ಎಲ್ಲೋ ಸುಂದರಿ, ನೀನು ಯಾರು? ಈ ದುರ್ಗಮಾದ ಅರಣ್ಯದಲ್ಲಿ ಒಂಟಿಯಾಗಿ ಸಂಚರಿಸಲು ಕಾರಣವೇನು? ಮನೋಹರ, ನನ್ನನ್ನು ಗಾಬರಿಗೆ ಬೀಳಿಸಬೇಡ. ನಿಧಾನವಾಗಿ ಒಂದೊಂದೇ ಮೆತ್ತಗೆ ಕೇಳು ಪ್ರಿಯಾ. ಹಾಗಾದರೆ ಹೇಳು, ಏನೆಂದು ಹೇಳಲಿ? ಯಾರು ನೀನು? ನಾನು ಲಂಕಾಧೀಶನಾದ ರಾವಣೇಶ್ವರನ ಸಹೋದರಿ. ನನ್ನನ್ನು ನಖ 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 ಶೂರ್ಪನಖ ಎಂದು ಕರೆಯೋರು ಪ್ರಿಯಾ. ಇಲ್ಲಿಗೆ ಬರಲು ಕಾರಣವೇನು? ನೀನೇ ಕಾರಣನು. ಅದು ಹೇಗೆ? ಅದು ಹೇಗೆಂದರೆ, ಈ ಘೋರಾರಣ್ಯದಲ್ಲಿ ನಾನು ವಿರಹ ಯಾತನೆಯಿಂದ ಬಳಲುತ್ತಾ ಸಂಚರಿಸುತ್ತಿರುವಾಗ ಈ ನಿನ್ನ ಸುಂದರವಾದ ರೂಪವನ್ನು ನೋಡಿ ಮೋಹಿತಳಾಗಿ ಇಲ್ಲಿಗೆ ಬಂದಿರುವೆನು. ನನ್ನನ್ನು ವರಿಸು ಪ್ರಿಯಾ. ಅದು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ ಪ್ರಿಯಾ? ಅದು ನಾನು ನಮ್ಮಣ್ಣನ ಆಜ್ಞಾಧಾರಕ. ಓಹೋ, ನೀನು ನಿಮ್ಮಣ್ಣನ ಆಜ್ಞಾಧಾರಕನೇ? ಹೌದು ತಾಯಿ. ನಿಮ್ಮಣ್ಣನ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನು ಯಾವುದು ಮಾಡುವುದಿಲ್ಲ ತಾಯಿ. ಯಾವುದು ಮಾಡುವುದಿಲ್ಲ? ಯಾವುದು ಮಾಡುವುದಿಲ್ಲ. ಇದು ಯಾವುದೂ ಇಲ್ಲ. ಇದು ಯಾವುದೂ ಇಲ್ಲ. ಅದು ಅದು ಅದೂ ಇಲ್ಲ ತಾಯಿ. ಇನ್ಯಾಕೆ ಮದುವೆ ಆಗ್ಲಿ ಇವನ? ನಾನು ಇವನೆಲ್ಲದಕ್ಕೂ ಇವ್ರ ಅಣ್ಣನೇ ಕೇಳ್ತಾ ಇರ್ತಾನೆ. ಇವ್ರಣ್ಣ ಅಲ್ಲಿ ಬೆಚ್ಚಿಗೆಲ್ಲ ಮಾಡ್ಕೊಂತ ಕೂತ್ಕೊಂಡಿದ್ದಾನೆ.
ಪ್ರಿಯಾ, ನನ್ನ ವೇದನೆಯನ್ನು ನಿನ್ನ ಬಳಿಯಲ್ಲಿ ಹೇಳಿರುವೆನು, ಅದಕ್ಕೆ ಏನಾದ್ರೂ ಹೇಳು ಪ್ರಿಯಾ. ಹಾಗಾದ್ರೆ ನೀನು ನನಗೆ ಅತ್ತಿಗೆ ಸಮಾನ. ಹೇಗೆ ಅತ್ತಿಗೆ ಆಗುವೆನು? ಓ, ನಿಮ್ಮ ಅಣ್ಣನ ಬಳಿಯಲ್ಲಿ ಹೋಗಿ ಬಂದೆ ಎಂದು ನಾನು ಹೇಳಲೇ ಇಲ್ಲವಲ್ಲ. ಇವರಿಗೆಲ್ಲವೂ ತಿಳಿದಿರುವುದು ಪ್ರಿಯಾ. ಅಯ್ಯೋ, ಏನು ಹೇಳಲಿ ಪ್ರಿಯಾ, ಏನಾದ್ರೂ ಹೇಳು ಪ್ರಿಯಾ. ಹಾಗಾದ್ರೆ ನಮ್ಮ ಅಣ್ಣನು ಏನು ಹೇಳಿದನು? ನಿಮ್ಮ ಅಣ್ಣನ ಹೇಳಿದನು, ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನಿರುವನು, ಆತನು ಒಂಟಿಯಾಗಿ ಬಂದಿರುವನು, ಆತನ ಬಳಿಯಲ್ಲಿ ಹೋಗು, ನಿನ್ನ ಕಾರ್ಯವೆಲ್ಲವೂ ಆಗುವುದು ಎಂದು. ಬಾ, ಜಂಟಿಯಾಗೋಣ ಬಾ. ಅದು ಸಾಧ್ಯವಿಲ್ಲ ನೋಡಮ್ಮ. ನಾನು ನಮ್ಮ ಅಣ್ಣನಿಗೆ ದಾಸನು. ದಾಸನಿಗೆ ಪತ್ನಿ ಆಗೋದ್ರಲ್ಲಿ ಯಾವ ಸುಖ ಇರುವುದು ಹೇಳು? ದಾಸರಂಶನ ನಿಮ್ದು. ಹೌದು. ಇನ್ನೇನ್ ಸಿಗುತ್ತಲ್ಲಿ? ಏನು ಸಿಗೋದಿಲ್ಲ ಅಲ್ಲಿ. ಹಾಗಾದ್ರೆ ಈಗ ಮುಂದೆ ನನ್ನ ಗತಿ ಏನು ಪ್ರಿಯಾ? ನಾವ್ಯಾವುದು ಮಾಡುವುದಿಲ್ಲ ತಾಯಿ. ಹೇಳಿದೆಲ್ಲ ಪ್ರಿಯಾ. ಈಗ ಏನು ಮಾಡಲಿ ಮುಂದೆ ಹೇಳು. ಕುರುಹನ್ನು ತೆಗೆದುಕೊಂಡು ಬಂದ್ರೆ ವಿವಾಹ ಆಗುವೆಯಾ? ಆಗುವೇನು. ಅದನ್ನು ನಾನೇ ತೆಗೆದುಕೊಂಡು ಬಾ ನೋಡೋಣ. ಆಯ್ತು, ಎಲ್ಲವನ್ನು ನಾನೇ ಹೇಳಿಕೊಂಡು ನಾನೇ ಮಾಡಿಕೊಳ್ಳುವೆನು. ಹೋಗಲೇ ಪ್ರಿಯಾ, ಹೋಗಿ ಬಾ. ನಾನು ಹೋಗುತ್ತೇನೆ, ಕುರುಹನ್ನು ತೆಗೆದುಕೊಂಡು ಇಲ್ಲಿಗೆ ಬರುತ್ತೇನೆ. ನೀನು ನಿಂತಿರು ಇಲ್ಲೇ, ಹಾಗೆ ಮಾಡು. ಎಲ್ಲಿ ಓಡಿ ಹೋಗಬೇಡ. ಬರಲೇ ಮನೋಹರ. ಸೆಂಟ್ರಲ್ಲಿ ಏನ್ ಬಾಣ ಇಟ್ಕೊಂಡು ಬಿಲ್ ಇಟ್ಕೊಂಡು ಕುತ್ಕೊಂಡ್ರೆ ಬಿಟ್ಬಿಡ್ತೀನಿ. ತಿರುಗಿ ಎತ್ತಗೆ ಹಿಂದಿರುಗಿ ಬಂದಿಯಲ್ಲ. ಅಯ್ಯಯ್ಯಪ್ಪ, ನೀ ಎಂತ ರಾಮನಯ್ಯ ನೀನು? ರಾಮನಾಮ ಪಂಗನಾಮನ ತರ ಹೋಗಿ ಅವಳು ಹಿಂದ್ಗಡೆಗೆ ಇರ್ತೀಯಲ್ಲ. ಮುಂದೆ ಬಾ, ನಾನೇ ನುಂಗುತ್ತಾನೆ. ರಾಮ, ಬೇಡ ಪ್ರಿಯಾ. ಮತ್ತೆ ತಿರುಗಿ ಬಂದಿಯಲ್ಲ. ತಿರುಗಿ ಬಂದುಬಿಟ್ಟೆ ಪ್ರಿಯಾ. ಏ, ನಿನ್ನ ತಮ್ಮ ಸಿಕ್ಕಿದ್ದನು. ಏನು ಹೇಳಿದನು? ಆತನು ಮಹಾ ಕೋಪಿಷ್ಟನು, ಗರ್ವಿಷ್ಠನು. ಆತ ನನಗೆ ಸರಿ ಹೋಗುವುದಿಲ್ಲ. ಇಲ್ಲ, ಮತ್ತೆ ಅಲ್ಲಿಗೆ ನೀವೇ ಹೋಗ್ಬೇಕು. ನಾನು ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ಪ್ರಿಯಾ. ಏನಾದ್ರೂ ಪರವಾಗಿಲ್ಲ ಪ್ರಿಯಾ, ಇಲ್ಲಿ ಕೇಳು. ನನ್ನ ಒಂದು ನೋವನ್ನು ನೀನು ಕೇಳು. ಹೇಗಾದ್ರೂ ಪರವಾಗಿಲ್ಲ, ಕರ್ರಗಿದ್ರು ಪರವಾಗಿಲ್ಲ ಪ್ರಿಯಾ, ನಿನ್ನನ್ನೇ ಲಗ್ನ ಆಗ್ತೀನಿ. ಸಾಧ್ಯವಿಲ್ಲ. ಅದು ಸಾಧ್ಯ ಇಲ್ಲ. ನಾವ್ ಅಕ್ಕ ತಂಗಿರು ಹೊಂದಿಕೊಂಡು ಹೋಗುತ್ತೇವೆ ಪ್ರಿಯಾ. ಅಕ್ಕ ಹೇಳೇ. ಇವಳು ಹಾಗೆ ಎದುರ್ತಾಳಲ್ಲ. ನನ್ನ ಸಹವಾಸವೇ ಬೇಡವಾ? ನೋಡು ಪ್ರಿಯಾ, ಅವಳೇ ಬೇಡ ಅಂತಾಳೆ. ನಿನಗೆ ಏನು, ನೀನೇ ಸೀತೆ ನನ್ನ ಸವಾಸ ಬೇಡವೆ? ನೀನ್ ಮುಂದೆ ಬಾ, ನೀನು ಬಾಳ ಹಿಂದೆ ಹೋಗ್ಬೇಡ, ನನಗೆ ಬಾಳ ನೋವಾಗುತ್ತೆ. ಇಲ್ಲೇ ನಿಂತ್ಕೊಂಡು ಮಾತಾಡು. ನಾನಿಲ್ಲಿ ಇರ್ತೀನಿ, ನೀನ್ ಅಲ್ಲಿ ಇರೋ. ದೂರದಿಂದ ಪ್ರೀತಿ ಮಾಡೋಣ. ಅವನ ಮನಸ್ಸಿನ ಆಂತರ್ಯವು ಗೋಚರವಾಯ್ತು. ಏನ್ ಗೋಚರ ಆಯ್ತು? ನಾನೇನು ಹೇಳೇ ಇಲ್ಲ. ಆತನು ನನ್ನ ಆಜ್ಞೆ ಇಲ್ಲದೆ ಅವನು ಅದನ್ನೇ ಹೇಳಿದನು. ಆತ ನಿನ್ನ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡೋದಿಲ್ಲ. ಮತ್ತೆ ನೀನು ಮಾತ್ರ ಬೆಚ್ಚಗೆಲ್ಲ ಮಾಡ್ಕೊ. ಮನುಷ್ಯರೇನಯ್ಯ ನೀವು? ನೋವಾಗದಿಲ್ವಾ ನಿಮ್ಗೆ? ಅವನ ನೋವೇನು ಅಂತ ನನಗೆ ಗೊತ್ತಾಗಿದೆ. ನಾನು ಹೋಗ್ತೀನಿ ಪ್ರಿಯಾ. ಕುರುಹನ್ನು ಕೊಡ್ಬೇಕಂತೆ. ಒಂದು ಕುರುಹನ್ನು ತರ. ನೀನು ಕುರುಹನ್ನು ನನಗೆ ಕೊಡಬೇಕಂತೆ. ನಾನು ಆತನಿಗೆ ಒಂದು ಕುರುಹನ್ನು ಬರೆಯುವನು, ಅದನ್ನು ತೋರಿಸು, ಖಂಡಿತವಾಗಿ ವರಿಸುವನು. ಆಯ್ತು, ಎಲ್ಲಿ ಬರೀತೀಯ ಪ್ರಿಯಾ? ಬೆನ್ನಿನ ಮೇಲೆ. ಬೆನ್ನಿನ ಮೇಲೆ. ಹಿಂದೆ ಮುಂದೆ ಬರಿ ಪ್ರಿಯಾ. ಇಲ್ಲ, ಹಿಂದೆ. ಇಲ್ಲಿ ಬರಿ ಪ್ರಿಯಾ. ಇಲ್ಲಿ ಅದು ಸಾಧ್ಯವಿಲ್ಲ. ಇಲ್ಲಿ ಬರಿ ಪ್ರಿಯಾ. ಸಾಧ್ಯವಿಲ್ಲ. ಇಲ್ಲಿ ಬರಿ ಪ್ರಿಯಾ. ಅಲ್ಲೂ ಬರಿ ಅಲ್ವಾ? ಹಿಂದೆ ಬರ್ಕೋ, ನನಗೇನಂತ. ಬರಿ ಪ್ರಿಯಾ. ಪ್ರಿಯಾ, ಓ, ಇನ್ನು ನಿನ್ನ ಲೇಖನ ಸಾಮಗ್ರಿ ತೆಗಿತಾ ಇದೀಯ. ಬರೀದಿಯಾ? ನಾನು ಬರೆದಿರೋ ಗುರುತನ್ನು ತೋರಿಸು. ನಿನ್ನನ್ನು ಖಂಡಿತವಾಗಿ ಅವನು ಅವಮಾನಿಸದೆ ಇರಲಾರನು. ಏನು ಹೇಳಿದ? ಅವಮಾನಿಸ ಹಾಗಲ್ಲ, ಅವನು ನಿನ್ನನ್ನು ಮಾನಿಸದೆ ಇರಲಾರನು ಎಂದನು. ಅವನು ನಿನ್ನನ್ನು ಮಾನಿಸದೇ ಇರಲಾರ. ಏನು ಪ್ರಿಯ, ನೀನು ಮಾತ್ರ. ಆದ್ರೂ ಏಕೋ ಪ್ರಿಯ, ನಿನ್ನನ್ನು ಬಿಟ್ಟು ಹೋಗಲು ಮನಸ್ಸೇ ಆಗುತ್ತಿಲ್ಲ. ಸ್ವಲ್ಪ ದೊಡ್ಡದ್ ಮಾಡು ಮನ್ಸು. ಅಕ್ಕ ಹೇಳೆ, ಹೋಗ್ಲಿ ಬಿಡು, ಯಾಕೆ ಬೇಕು? ಬೇಡ ಬಿಡು, ಕುರುಹನ್ನು ಕೊಟ್ಟಾಗಿದೆ. ಮನೋಹರ, ನಾನು ಅವನನ್ನು ವರಿಸಿಕೊಂಡು ಇಲ್ಲಿಗೆ ಬರುತ್ತೇನೆ. ಅಕ್ಕ ಇಲ್ಲಿ ಕೇಳು, ನಾನು ಇವ್ರ ತಮ್ಮನನ್ನು ವರಿಸಿದರೆ ಇವರು ನನಗೆ ಏನಾಗ್ತಾರೆ ಹೇಳ್ಬಿಡು. ಈಗ ಹೋಗ್ಬಿಡ್ತೀನಿ. ಭಾವನಾಗುವರು. ಏನು? ಭಾ ವಾ. ಓಯ್ ಭಾ ವಾ. ಒಂದ್ಸರ್ತಿ
ಬಾ ಬಾ. ಆಹಾ ನನ್ನ ಮದುವೆಯಂತೆ, ಆಹಾ ನನ್ನ ಮದುವೆಯಂತೆ, ಆಹಾ ನನ್ನ ಮದುವೆಯಂತೆ, ನಗುರಿಗೂ ಹೇಳಂತೆ, ಲೋಕವೆಲ್ಲ ಗುಲ್ಲಂತೆ, ಢಾಮ್ 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 ಢಾಮ್. ಕುರುಹನ್ನು ತೆಗೆದುಕೊಂಡು ಬಂದಿರುವೆನು. ಇದನ್ನು ನೋಡಿದ ಕೂಡಲೇ ನನ್ನ ವಿವಾಹವಾಗುವುದು. ಅಯ್ಯೋ, ನಾಚಿಕೆ ತಡೆಯೋದಿಕ್ಕೆ ಆಗ್ತಾ ಇಲ್ಲ. ಮನೋಹರ, ಓಹೋ, ಪುನಃ ಬಂದೆಯಾ? ಬಂದು ಬಿಟ್ಟೆ. ಕುರುವನ್ನು ತಂದಿದೆಯಾ? ಓ, ತಂದು ಬಿಟ್ಟೆ. ಎಲ್ಲಿ ತೋರಿಸು. ನಾನ್ ತೋರಿಸ್ತೀನಿ ಪ್ರಿಯಾ. ನೀನ್ ಅದನ್ನ ನೋಡಿ ಗಾಬರಿಯಾಗಿ ಮೂರ್ಛೆ ಹೋಗಿ ಬಿದ್ರೆ ನೀನ್ ಎದ್ದೊಳದಕ್ಕೆ 3 ದಿನ ಬೇಕು ಪ್ರಿಯಾ. ಏನ್ ಮಾಡ್ಲಿ ಹೇಳು? ತೋರಿಸಲೇ ಪ್ರಿಯಾ? ತೋರಿಸು. ತೋರಿಸಲೇ? ಬಾ ನೋಡ್ಕೋ, ನಿನ್ ಹಣ ಬರ, ನಾನೇನ್ ಮಾಡ್ಲಿ ಅಷ್ಟೇ. ಓಹೋ, ಆ ಮಣ್ಣನ ಒಳ್ಳೆ ಅದ್ಭುತವಾದ ಗುರುತನ್ನೇ ಕಳಿಸಿ. ಹೇಳಿದಿನಲ್ಲ ವಿವಾಹ ಆಗ್ಬೇಕು, ಹಾಗೆ ಬರಿ ಅಂತ ನಾನು. ಮತ್ತೆ ಹಾ, ತಾಳಿ ತಂದ್ರವಿ. ಓಹೋ, ಇವಳು ಬಹಳ ಚಾಣಕ್ಯಾಗಿರುವಳು. ಇವಳಿಂದ ಉಪಾಯವಾಗಿ ತಪ್ಪಿಸಿಕೊಳ್ಳದೆ ಒಳ್ಳೆಯದು. ಏನ ಹೇಳಿದು ಪ್ರಿಯಾ? ಇವಳು ಬಹಳ ಚಾಣಕ್ಯಾಗಿರುವಳು. ನಾನೇ ಇವಳಿಂದ ಉಪಾಯವಾಗಿ ತಪ್ಪಿಸಿಕೊಳ್ಳದೆ. ನೀನ್ ತಪ್ಪಿಸ್ಕೊಳಕ್ ಹೋದ್ರೆ ಬಿಟ್ಬಿಡ್ತೀನ ನಾನು. ಮರ್ಯಾದೆಯಾಗಿ ವಿವಾಹ ಆಗು, ಬೇಗ ಬೇಗ ಹೇಳೋ, ಸಮಯವಿಲ್ಲ ನನಗೆ. ನೋಡಮ್ಮ, ನಮ್ಮ ಅರಸರ ಪದ್ಧತಿಯಂತೆ ನಿನ್ನ ಕಣ್ಣುಗಳನ್ನು ನಿನ್ನ ಸೆರಗಿನಿಂದ ಕಟ್ಟಿಕೊಂಡರೆ ಇನ್ನನ್ನು ನಾನು ಲಗ್ನವಾಗುವೆನು. ಅಗಸರ ಪದ್ಧತಿ? ಹೌದು ತಾಯಿ. ಅಗಸರ ಪದ್ಧತಿ? ಅಗಸರ ಪದ್ಧತಿ. ಅಗಸರ ಪದ್ಧತಿ, ಅರಸರ ಪದ್ಧತಿ. ಅರಸರ ಪದ್ಧತಿ. ಏನು ಮಾಡಬೇಕು? ನಿನ್ನ ಕಣ್ಣುಗಳನ್ನು ನಿನ್ನ ಸೆರಗಿನಿಂದ ಕಟ್ಟಿಕೊಂಡರೆ ನಿನ್ನನ್ನು ನಾನು ವಿವಾಹ ಆಗುವೆನು. ಕಟ್ಟಿಕೊಳ್ಳಬೇಕೆ? ಯಾಕೆ? ಕಾರಣವೇನು? ವಿವಾಹ ಆಗಬೇಕಾ ಬೇಡವೋ? ಆಗಬೇಕು. ಕಟ್ಟಿಕೋ. ಅಲ್ಲ, ಕಾರಣವೇನು ಪ್ರಿಯಾ? ನೋಡೋದು ಬೇಡವೇ ನಾನು? ಏನು ಮಾತಾಡೋದಿಲ್ಲ, ಇದು ಬೇಸರವಾಯಿತು ನನಗೆ. ನಾನು ಹೋಗುವೇನು. ಯಾಕೆ ಅಂತ ಹೇಳು ಪ್ರಿಯೋ, ನೋಡ್ಬಾರ್ದೆ? ಇನ್ನು ವಿವಾಹ ಆಗಬೇಕಾ ಬೇಡವೋ? ಅಲ್ಲ ಪ್ರಿಯಾ, ಕಟ್ಟಿಕೊಳ್ಳುವುದು ಕಾರಣವೇನು? ನಾನು ನಿನ್ನ ನೋಡಬಾರ್ದೆ? ನೋಡಬಾರದು. ಮಾತನಾಡಬಾರ್ದೆ? ಮಾತನಾಡಬಾರದು. ಮುಟ್ಲುಬಾರ್ದೆ? ಮುಟ್ಟಲುಬಾರದು. ಎಲ್ಲ ನಾನೇ ಹೇಳ್ಕೊಂಡೆ. ನೋಡಬಾರ್ದಂತೆ, ಮಾತಾಡಬಾರ್ದಂತೆ, ಮುಟ್ಟಬಾರ್ದಂತೆ. ಹೋಗ್ಲಿ, ಮದ್ವೆ ಆದ್ರೂ ಯಾಕಾಗ್ಲಿ ಪ್ರಿಯಾ, ಬಿಡು ಹೋಗ್ಲ ಕಡೆಗೆ. ನನ್ನ ತಲೆ ನಾನೇ ಚಚ್ಕೋಬೇಕಷ್ಟೆ. ಹಾ, ಕುಳಿತುಕೋ. ಕುಳಿತುಕೋ. ಕುಳಿತುಕೊಳ್ಳಲಿ. ಹಾ, ಕುಳಿತುಕೊಂಡೇ. ನಿಂತುಕೋ. ನಿಂತುಕೋ. ನಿಂತುಕೊಂಡೇ. ಕುಳಿತುಕೋ. ಇವರು ಅಗಸರ ಪದ್ಧತಿಲಿ ಈ ತರ ಎಲ್ಲ ವಿವಾಹ ಆಗ್ತಾರೆ ಅಂತ ಗೊತ್ತಿರ್ಲಿಲ್ಲ. ಕಟ್ಟಿಕೋ, ಕುಳಿತುಕೋ, ನಿಂತು, ಕಟ್ಟಿಕೋ, ಕುಳಿತುಕೋ, ನಿಂತು. ಪ್ರಿಯಾ, ಮಲ್ಗೋದ್ ಯಾವಾಗ? ಮಕ್ಕಳು ಮಾಡೋದು ಯಾವಾಗ? ಮನೋಹರ, ನಿನಗೆ ವಿವಾಹ ಆಗಬೇಕಾ ಬೇಡವೋ? ಆಗಬೇಕು ಪ್ರಿಯಾ. ಕುಳಿತುಕೋ. ಬಾಯಿ ಮುಚ್ಚಿಕೊಂಡು ಕಣ್ಣನ್ನು ಕಟ್ಟಿಕೊಂಡು ಕುಳಿತುಕೊಂಡು ಬಿಡುವ. ಅದೇನು ಮಾಡ್ತೀಯ ಮಾಡ್ಕೊ, ಹೋಗ್ಲ ಕಡೆ. ಅಯ್ಯೋ ಪ್ರಿಯಾ, ಪ್ರಿಯಾ,